ರೈಟ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ 1857ರ ದಂಗೆಯ ಬಗ್ಗೆ ಪೀಠಿಕೆ, ಅದರ ಸ್ವರೂಪ, ಅದು ಸಿಪಾಯಿ ದಂಗೆನ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನ ಅನ್ನುವುದರ ಬಗ್ಗೆ ನಾನು ಮಾತನಾಡಿದ್ದೆ. ಆಮೇಲೆ ಅದಕ್ಕೆ 1857ರ ದಂಗೆಗೂ ಮುನ್ನ ಆದಂತಹ ದಂಗೆಗಳು ಯಾವುವು ಎನ್ನುವುದರ ಬಗ್ಗೆ ನಾನು ಮಾತನಾಡಿದ್ದೆ. ಅನಂತರ ಅದರ ಸ್ವರೂಪ, ಏಕೆಂದ್ರೆ ವಿದ್ವಾಂಸರಲ್ಲಿ ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ. ಕೆಲವರು ಹೇಳೋ ಪ್ರಕಾರ ಅದು ಕೇವಲ ಸಿಪಾಯಿ ದಂಗೆ, ಇನ್ನು ಕೆಲವರು ಹೇಳುವ ಪ್ರಕಾರ ಅದು ಭಾರತೀಯರ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಒಂದು ವರದಿಯನ್ನು ನಾವು ನೋಡಿದ್ದೇವೆ. ಯಾರು ಅನಾಯ್ಟ್ ಮಾಡಬೇಡಿ, ಯಾರು ಗೀಚ್ತಾ ಇದ್ದೀರಾ ನೋಡಿ. ಒಂದೇ ಒಂದ್ ಸೆಕೆಂಡ್, ಅದನ್ನು ಸಹ ನಾನು ಮ್ಯೂಟ್ ಮಾಡ್ತೀನಿ. ಇನ್ನೇನ್ ಮಾಡೋದು? ಯಾರು ಅನಾಯ್ಟ್ ಮಾಡಕ್ ಹೋಗ್ಬೇಡಿ. ಒಂದೇ ಒಂದ್ ಸೆಕೆಂಡ್. ಓಕೆ. ಸೊ ಸಿಪಾಯಿ ದಂಗೆ ಅಂತ ಕೆಲವರು ಹೇಳ್ತಾರೆ, ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇನ್ನು ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಮಾತನಾಡಿದ್ದೇನೆ. ನಾನು ಮುಂದೆ ಈ PPTನ ನಾನು ನಿಮಗೆ ಶೇರ್ ಮಾಡ್ತೇನೆ. ಬಹುಶಃ ನಿಮಗೆ ಯಾರು ಲಾಸ್ಟ್ ಕ್ಲಾಸಿಗೆ ಬಂದಿರಲಿಲ್ಲ ಅಥವಾ ಇವತ್ತು ಯಾರು ಬಂದಿರಲಿಲ್ಲ ಅವರಿಗೆ ಇದರಿಂದ ಅರ್ಥವಾಗುತ್ತೆ. ಆಮೇಲೆ ನಾನು ಇದರ ಕಾರಣಗಳ ಬಗ್ಗೆ ನಾನು ಮಾತನಾಡಿದ್ದೆ. ನೋಡಿ, ರಾಜಕೀಯ, ಆಡಳಿತಾತ್ಮಕ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಮಿಲಿಟರಿ ಕಾರಣಗಳು ಮತ್ತು ತತ್ಕ್ಷಣದ ಕಾರಣಗಳು ಅಂತ ನಾನು ಮಾತನಾಡಿದ್ದೆ. ಓಕೆ, ಇವೆಲ್ಲ ರಾಜಕೀಯ ಕಾರಣಗಳು. ಬ್ರಿಟಿಷರ ವಿಸ್ತರಣಾ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಔದ್ನನ್ನು ಆಕ್ರಮಣ ಮಾಡಿದ್ದು, ಬಹದ್ದೂರ್ ಶಾನಿಗೆ ಅಗೌರವವನ್ನು ಕೊಟ್ಟಿದ್ದು, ಬಿರುದು ಬಾವಲಿಗಳನ್ನು ರದ್ದು ಮಾಡಿದ್ದಿರ್ಬೋದು, ನಾನಾ ಸಾಹೇಬನಿಗೆ ಪಿಂಚಣಿಯನ್ನು ರದ್ದು ಮಾಡಿದ್ದಿರ್ಬೋದು, ಮತ್ತು ಸಾವಿರಾರು ಇನಾಮ್ಗಳನ್ನು ರದ್ದು ಮಾಡಿದ್ದಿರಬಹುದು. ಅವೆಲ್ಲ ರಾಜಕೀಯ ಕಾರಣಗಳು. ಆಡಳಿತಾತ್ಮಕವಾಗಿ ಬ್ರಿಟಿಷರ ಆಡಳಿತ ತುಂಬಾ ಅದಕ್ಷತೆಯಿಂದ ಕೂಡಿತ್ತು, ವೆಚ್ಚಪೂರಿತವಾಗಿತ್ತು, ವಿಳಂಬವಾಗಿತ್ತು ಅಂತ ನಾವು ಅನ್ಕೊಳ್ಳೋದು, ಭಾರತೀಯರು ಅನ್ಕೊಳ್ತಿದ್ದು. ಆಮೇಲೆ ಭಾರತೀಯರಿಗೆ ಅವರ ಆಡಳಿತದ ಬಗ್ಗೆ ಅತೃಪ್ತಿ, ಅವಿಶ್ವಾಸ ಅನ್ನೋದಿತ್ತು. ಭಾರತೀಯರಿಗೆ ಉನ್ನತ ಹುದ್ದೆ ಆಡಳಿತದಲ್ಲಿ ಸಿಗ್ತಾ ಇರಲಿಲ್ಲ. ಇಂಗ್ಲಿಷ್ ಭಾಷೆಯನ್ನು ಬ್ರಿಟಿಷರು ಆಡಳಿತದಲ್ಲಿ ಜಾರಿಗೆ ತಂದಿದ್ರು, ಹಾಗಾಗಿ ಅದು ಭಾರತೀಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಬ್ರಿಟಿಷರ ಭೂಕಂದಾಯ ನೀತಿಗಳು ಭಾರತೀಯರಿಗೆ ತುಂಬಾ ಹೊರೆಯಾಗಿ ಪರಿಣಮಿಸಿದೋ. ನ್ಯಾಯಾಂಗ ವ್ಯವಸ್ಥೆ ಅರ್ಥವಾಗ್ಲಿಲ್ಲ. ಬ್ರಿಟಿಷ್ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನೇನ್ ಜಾರಿಗೆ ತಂದ್ರು ಅದು ಭಾರತೀಯರಿಗೆ ಅರ್ಥವಾಗ್ಲಿಲ್ಲ. ಸಾಂಪ್ರದಾಯಿಕವಾದಂತಹ ಅಧಿಕಾರಿಗಳು ಅಧಿಕಾರಗಳನ್ನು ಕಳೆದುಕೊಂಡ್ರು. ಅದು ತಾಲೂಕ್ದಾರ್ಸ್ ಇರ್ಬೋದು, ಹೀಗೆ ಬೇರೆ ಬೇರೆ ವಂಶ ಪಾರಂಪರ್ಯವಾದಂತಹ ಅಧಿಕಾರಿಗಳೇನಿದ್ರು ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಂಡ್ರು. ಹಾಗಾಗಿ ಈ ಒಂದು ಏನು ಹೇಳ್ತೇವೆ, ಬ್ರಿಟಿಷರ ಬಗ್ಗೆ ಭಾರತೀಯರಲ್ಲಿ ಒಂದು ಅತೃಪ್ತಿ ಎನ್ನುವುದು ಮೂಡೋಕೆ ಶುರುವಾಯಿತು. ಆಮೇಲೆ ಇದು ಉನ್ನತ ವಿದ್ಯಾಭ್ಯಾಸ ಪಡೆದ ಭಾರತೀಯರು ಸಹ ತೃಪ್ತರಾದರು. ಏಕೆಂದ್ರೆ ಅವರು ಎಷ್ಟೇ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದ್ರು ಅವರಿಗೆ ಏನು ಒಳ್ಳೆಯ ಅವಕಾಶಗಳು ಬ್ರಿಟಿಷರ ಆಡಳಿತದಲ್ಲಿ ಸಿಗ್ಲಿಲ್ಲ. ಹಾಗಾಗಿ ಅವರು ಸಹ ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನು, ಹೀಗೆ ಇವೆಲ್ಲ ಆಡಳಿತಾತ್ಮಕ ಕಾರಣಗಳು. ಇವೆಲ್ಲ ಆರ್ಥಿಕ ಕಾರಣಗಳು. ಬಹುಶಃ ಇದು ದೊಡ್ಡ ಪಟ್ಟಿ. ಇದು ಅತಿಯಾದ ಭೂಕಂದಾಯ ಇರ್ಬೋದು, ಭಾರತೀಯ ವಸ್ತುಗಳ ಲೂಟಿ ಇರ್ಬೋದು, ಬ್ರಿಟಿಷರಿಂದ ಕೈಗಾರಿಕೆಗಳ ನಾಶ ಇರ್ಬೋದು, ಅದರಲ್ಲಿಯೂ ಗುಡಿ ಕೈಗಾರಿಕೆಗಳು, ಅದರಲ್ಲಿಯೂ ಹತ್ತಿ ಕೈಗಾರಿಕೆಯ ಒಂದು ನಾಶ ಅನ್ನೋದಿರ್ಬೋದು, ವ್ಯಾಪಾರ ನೀತಿ ಇರಬಹುದು, ತಾವು ತರ್ತಿದ್ದಂತಹ ವಸ್ತುಗಳ ಮೇಲೆ ಕಡಿಮೆ ಸುಂಕ ಹಾಕೋದು, ಭಾರತದಿಂದ ಕಳಿಸ್ತಿದ್ದಂತಹ ವಸ್ತುಗಳ ಮೇಲೆ ಹೆಚ್ಚಿಗೆ ಸುಂಕ ತೆರಿಗೆ ಹಾಕೋದು, ಈ ರೀತಿಯ ಒಂದಿದು. ಆಮೇಲೆ ಸಂಪತ್ತಿನ ಪಲಾಯನ, ಡ್ರೈನ್ ಆಫ್ ವೆಲ್ತ್ ಅಂತ ನಾವೇನ್ ಹೇಳ್ತೀವಿ, ಅದು ಸಹ ಬ್ರಿಟಿಷರು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದು ಹೋಗ್ತಾ ಇದ್ರು. ಬಡತನ, ನಿರುದ್ಯೋಗ ಹೆಚ್ಚಾಗಿತ್ತು. ಕ್ಷಾಮಗಳು ಸಾಮಾನ್ಯವಾಗಿದ್ದು ಭಾರತದಲ್ಲಿ, ಲಕ್ಷಾಂತರ ಜನ ಕ್ಷಾಮಗಳಿಗೆ ಬಲಿಯಾಗ್ತಾ ಇದ್ರು. ಹೀಗೆ ಹಲವಾರು ಕಾರಣಗಳನ್ನು ನಾವು ಬರೀತೇವೆ. ಇದರ ಆರ್ಥಿಕವಾದ ಕಾರಣಗಳು ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳ್ತಾರೆ ನೋಡಿ, ತುಂಬಾ ಚೆನ್ನಾಗಿದೆ ಅದು. ಭಾರತದ ಮಕ್ಕಳು ಉಪವಾಸಕ್ಕೆ ತುತ್ತಾದರೂ ಸಹ ಭಾರತ ಇಂಗ್ಲೆಂಡ್ ಅನ್ನು ಪೋಷಿಸುವ ಹಾಲಿನ ಹಸುವಾಯಿತು ಅಂತ ಬರೀತಾರೆ. ಅಂದ್ರೆ ಭಾರತದ ಮಕ್ಕಳು ಹಸುವಿನಿಂದ ಸಾಯ್ತಾ ಇದ್ರು ಸಹ ಭಾರತ ಎಂಬ ಹಸು ಇಂಗ್ಲೆಂಡ್ ಅನ್ನು, ಇಂಗ್ಲಿಷ್ ಜನರನ್ನು ಸಾಕುವಂತಹ ಒಂದು ಹಸುವಾಗಿತ್ತು ಅಂತ ಹೇಳಿಬಿಟ್ಟು ಈಶ್ವರಿ ಪ್ರಸಾದ್ ಹೇಳ್ತಾರೆ. ಸೊ ಇದು ಅಕ್ಷರ ಸಹ ಸತ್ಯ. ಸಾಮಾಜಿಕ ಕಾರಣಗಳು, ಓಕೆ, ಆಮೇಲೆ ಧಾರ್ಮಿಕ ಕಾರಣಗಳು,
ರೈಟ್. ಮಿಲಿಟರಿ ಕಾರಣಗಳು, ಹಲವಾರು ಮಿಲಿಟರಿ ಕಾರಣಗಳು. ಸೈನಿಕರಿಗೆ ಬ್ರಿಟಿಷರ ಬಗ್ಗೆ ಸಾಕಷ್ಟು ಅತೃಪ್ತಿ ಇತ್ತು. ಅಂದ್ರೆ ಭಾರತೀಯ ಸೈನಿಕರು ಬ್ರಿಟಿಷರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ಆ ಸೈನಿಕರಿಗೆ ಬ್ರಿಟಿಷರ ಬಗ್ಗೆ ಮಿಲಿಟರಿ ದೃಷ್ಟಿಯಿಂದ ಸಾಕಷ್ಟು ಅತೃಪ್ತಿ ಇತ್ತು. ನಾವು ಅವನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಓಕೆ, ಸೊ ಕೊನೆಯದಕ್ಕೆ ಹೋಗೋಣ. ಈ ಕಾರಣದಿಂದ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ತತ್ಕ್ಷಣದ ಕಾರಣ. ಸರಿ, ಇವೆಲ್ಲ ಇದೆ. ಸಾಮಾಜಿಕವಾಗಿ ಬ್ರಿಟಿಷರು ಭಾರತೀಯರನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರೆ, ಧಾರ್ಮಿಕವಾಗಿ ಭಾರತೀಯರನ್ನು ನಿಂದನೆ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಭಾರತೀಯರ ಬದುಕನ್ನೇ ಬ್ರಿಟಿಷರು ನುಂಗಿ ಹಾಕಿದ್ದಾರೆ, ಭಾರತೀಯರು ಹಸಿವು, ದಾರಿದ್ರ್ಯ, ಬಡತನದಲ್ಲಿ ಬೇಯ್ತಾ ಇದ್ದಾರೆ, ರಾಜಕೀಯವಾಗಿ ಬ್ರಿಟಿಷರು ಭಾರತೀಯರಿಂದ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ. ಇವೆಲ್ಲ ಇದೆ, ಇಷ್ಟೆಲ್ಲ ಇದೆ. ರಾಜಕೀಯ ಕಾರಣ ಇದೆ, ಆರ್ಥಿಕ ಕಾರಣ ಇದೆ, ಸಾಮಾಜಿಕ ಕಾರಣ ಇದೆ, ಧಾರ್ಮಿಕ ಕಾರಣಗಳಿದೆ, ಮಿಲಿಟರಿ ಕಾರಣಗಳಿದೆ, ಇವೆಲ್ಲ ಇದಾವೆ. ಆದ್ರೂ ಸಹ ಈ ದಂಗೆ ಎನ್ನುವುದು ಆರಂಭವಾಗೋಕೆ ಏನೋ ಒಂದು ಸ್ಪಾರ್ಕ್ ಬೇಕಿತ್ತು, ಒಂದು ಕಿಡಿ ಬೇಕಿತ್ತು. ಆ ಕಿಡಿಯನ್ನೇ ನಾವು ತತ್ಕ್ಷಣದ ಕಾರಣ ಅಂತ ನಾವು ಕರಿತೇವೆ. ಏನದು ತತ್ಕ್ಷಣದ ಕಾರಣ? ಏನು ಅಂದ್ರೆ ಕೊಬ್ಬು ಸವರಿದ ತೋಟಾಗಳ ಜಾರಿಗೆ ತಂದದ್ದು. ಅಂದ್ರೆ ಈ ಎನ್ಫೀಲ್ಡ್ ರೈಫಲ್ಸ್ ಅಂತ ಹೇಳ್ತೀವಲ್ವಾ, ಬ್ರಿಟಿಷರು 1857 ಕೊನೆಯಲ್ಲಿ ಎನ್ಫೀಲ್ಡ್ ರೈಫಲ್ಗಳನ್ನು ಜಾರಿಗೆ ತಂದ್ರು. ಅದು ಕಂಪನಿ, ಬಂದೂಕುಗಳನ್ನು ತಯಾರು ಮಾಡ್ತಿದ್ದಂತಹ ಕಂಪನಿ ಎನ್ಫೀಲ್ಡ್. ಅದರ ಒಂದು ರೈಫಲ್ಗಳನ್ನು ಅದು ಜಾರಿಗೆ ತಂತು. ಈ ರೈಫಲ್ನ ವಿಶೇಷತೆ ಏನಂದ್ರೆ ಅದ್ರೊಳಗಡೆ ಬುಲೆಟ್ ಹಾಕ್ತಾರಲ್ಲ, ಅದನ್ನೇ ನಾವು ತೋಟ ಅಂತ ಕನ್ನಡದಲ್ಲಿ ಕರೆಯೋದು. ಆ ತೋಟಗಳಿಗೆ ಅದು ಸರಾಗವಾಗಿ ಬಂದೂಕಿನ ನಳಿಕೆಯಲ್ಲಿ ಹೋಗ್ಬೇಕಲ್ವಾ. ನಾನು ಅದ್ರ ಪಿಕ್ಚರ್ ತೋರಿಸ್ತೀನಿ ನೋಡಿ. ಇದು ಆ ಎನ್ಫೀಲ್ಡ್ ರೈಫಲ್. ಇಲ್ಲಿ ಆ ತೋಟವನ್ನಿಟ್ಟು, ಅಥವಾ ನೀವು ಬುಲೆಟ್ ಅಂತ ಏನ್ ಹೇಳ್ತೀರಾ ಅದನ್ನಿಟ್ಟು, ಅದು ಹೀಗೆ ಮುಂದೆ ಹೋಗಿ ಹೊಡಿಬೇಕು. ಇಲ್ಲಿ ಹಾಕಿರೆ ಇದು ಒಳಗಡೆಗೆ ಹೋಗಿ ಹೊಡಿಯುತ್ತೆ. ಸೊ ಅದು ಸರಾಗವಾಗಿ ಹೋಗೋಕೆ ಅದಕ್ಕೆ ಗ್ರೀಸಿಂಗ್ ಅಂತೀವಲ್ವಾ, ಆಯಿಲಿಂಗ್ ಅಂತೀವಲ್ವಾ, ಅಥವಾ ಕೊಬ್ಬನ್ನು ಸರುತ್ತಾ ಇದ್ರು. ಅದು ಸಲೀಸಾಗಿ ಫೈರ್ ಹಾಕಬೇಕು ಹೋಗಿ ಅಂತ ಹೇಳ್ಬಿಟ್ಟು. ಸೊ ಅದು ಆ ಎನ್ಫೀಲ್ಡ್ ಬಂದೂಕುಗಳನ್ನು ಜಾರಿಗೆ ತಂದ್ರು. ಆ ಬಂದೂಕುಗಳಿಗೆ ಬಳಸುವಂತಹ ಬುಲೆಟ್ಗಳಿಗೆ ಏನದು ಕೊಬ್ಬನ್ನು ಸವರ್ತಾ ಇದ್ರು, ಆ ಕೊಬ್ಬು ದನ ಮತ್ತು ಹಂದಿಯಿಂದ ತೆಗೆದದ್ದು ಎನ್ನುವಂತಹ ಒಂದು ಗುಮಾನಿ ಶುರುವಾಯಿತು ಭಾರತೀಯ ಸೈನಿಕರಲ್ಲಿ. ಗುಮಾನಿ, ಇಟ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್. ಬ್ರಿಟಿಷರು ಅದನ್ನು ಬಳಸ್ತಾ ಇದ್ರು ಅಂತ ಇವತ್ತಿಗೂ ನಮಗೆ ಸರಿಯಾದ ದಾಖಲೆ ಇಲ್ಲ. ದನ ಮತ್ತು ಹಂದಿಯ ಕೊಬ್ಬನ್ನು ಬಳಸ್ತಾ ಇದ್ರು ಅಂತ ನಮ್ಗೆಲ್ಲೂ ದಾಖಲೆಗಳಿಲ್ಲ, ಅಧಿಕೃತ ದಾಖಲೆಗಳೆಲ್ಲೂ ಇಲ್ಲ. ಆದ್ರೆ ಭಾರತೀಯ ಸೈನಿಕರು ಏನ್ ಅನ್ಕೊಂಡ್ರು, ಈ ಹೊಸ ಬಂದೂಕನ್ನೇನ್ ತಂದ್ರು, ಆ ಬಂದೂಕುಗಳ ತೋಟಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಬಳಸಿ ನಮ್ಗೆ ಆ ಬಂದೂಕನ್ನು ಬಳಸೋಕೆ ಬ್ರಿಟಿಷರು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಸೈನಿಕರು ಅನ್ಕೊಂಡ್ರು. ಎಸ್ಪೆಷಲಿ ಕಲ್ಕತ್ತಾದ ಡಮ್, ಅಂಬಾಲಾ, ಸಂಬಾಲಾ ಮುಂತಾದ ಮಿಲಿಟರಿ ಕೇಂದ್ರಗಳಲ್ಲಿ ಬ್ರಿಟಿಷರು ಈ ಕೊಬ್ಬು ಸವರಿದ ತೋಟಗಳನ್ನು ಬಳಕೆಗೆ ಜಾರಿಗೆ ತಂದ್ರು. ಎನ್ಫೀಲ್ಡ್ ಬಂದೂಕು ಮತ್ತು ಕೊಬ್ಬು ಸವರಿದ ತೋಟಗಳನ್ನು ಜಾರಿಗೆ ತಂದ್ರು. ಓಕೆ, ಇದು ಭಾರತೀಯ ಸೈನಿಕರಲ್ಲಿ ಅಸಮಾಧಾನವನ್ನು ಉಂಟು ಮಾಡ್ತು. ಯಾಕೆ ಅಸಮಾಧಾನ ಉಂಟು ಮಾಡ್ತು? ಕಾರಣ, ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಬಹುತೇಕ ಹಿಂದೂಗಳು, ಸಂಪ್ರದಾಯವಾದಿಗಳು, ಓಕೆ, ಅವರಿಗೆ ಹಸು ಪವಿತ್ರವಾದದ್ದು, ಪೂಜನೀಯವಾದದ್ದು. ಸೊ ಅದರ ಕೊಬ್ಬನ್ನು ಇದಕ್ಕೆ ಬಳಸಿದ್ದಾರೆ ಅಂದ್ರೆ ಅದು ನಾವು ಧರ್ಮಭ್ರಷ್ಟರಾಗ್ತಾ ಇದ್ದೇವೆ, ನಾವು ಹಸುವಿಗೆ, ಕಾಮಧೇನುವಿಗೆ ನಾವು ಅಪಚಾರ ಮಾಡ್ತಾ ಇದ್ದೇವೆ ಎನ್ನುವಂತಹ ಒಂದು ನಂಬಿಕೆ ಭಾರತೀಯರಲ್ಲಿ ಹುಟ್ಟಿತು. ಹಾಗಾಗಿ ಬ್ರಿಟಿಷರ ವಿರುದ್ಧ ದ್ವೇಷ ಶುರುವಾಯಿತು. ಇನ್ನೊಂದು, ಬಹುತೇಕ ಮುಸಲ್ಮಾನರೇನಿದ್ರು ಸೈನ್ಯದಲ್ಲಿ, ಅವರು ಹಂದಿ ಮುಸಲ್ಮಾನರಿಗೆ ನಿಷಿದ್ಧ. ಸೊ ಅದರ ಕೊಬ್ಬನ್ನು ನಾವು ಮುಟ್ತಾ ಇದ್ದೀವಾ, ನಾವು ಬಳಸ್ತಾ ಇದ್ದೀವಾ ಎನ್ನುವಂತಹ ಒಂದು ಬೇಜಾರು ಅವರಲ್ಲಾಯ್ತು. ಹಾಗಾಗಿ ಬ್ರಿಟಿಷರಲ್ಲಿ ಅವರಿಗೆ ಅತೃಪ್ತಿ ಅನ್ನೋದು ಕಾಡಕ್ ಶುರುವಾಯಿತು. ಬ್ರಿಟಿಷರು ಬೇಕು ಅಂತಾನೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಬಳಸ್ತಾ ಇದ್ದಾರೆ, ನಮ್ಮನ್ನು ಧರ್ಮಭ್ರಷ್ಟರನ್ನಾಗಿ ಮಾಡಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಗುಮಾನಿ ಈ ಭಾರತೀಯ ಸೈನಿಕರಲ್ಲಿ ಬಂತು. ಅದು ಹೇಗೆ ಅಂತ ಈ ಚಿತ್ರ ನೋಡಿ. ನಾನು ಹೇಳ್ದೆ ಇದನ್ನ ಎನ್ಫೀಲ್ಡ್ ರೈಫಲ್ ಅಂತ ನಾವು ಹೇಳ್ಬಹುದು. ನೋಡಿ, ಇದು
ಇಲ್ಲಿದೆಯಲ್ವಾ, ಇಲ್ಲಿ ಚಿಕ್ಕದಾಗಿ ಇದು ಇದು ತೋಟ, ಇದು ಅಂದ್ರೆ ಆ ಪಿಸ್ತೂಲ್, ಅದು ಐ ಮೀನ್ ಸಾರಿ ಬುಲೆಟ್, ಅದು ಈ ಬಂದೂಕ್ ಒಳಗಡೆ ಹಾಕುವಂತಹ ಬುಲೆಟ್, ಅದನ್ನು ಇದ್ರೊಳಗಡೆ ಲೋಡ್ ಮಾಡುವುದಕ್ಕೆ ಮುನ್ನ ಬಾಯಿಯಿಂದ ಕೀಳ್ಬೇಕಿತ್ತು. ಕೈಯಿಂದ ಕೀಳಕ್ಕಾಗಲ್ಲ, ಒಂದ್ ಕೈಯಲ್ಲಿ ಗನ್ ಹಿಡ್ಕೊಂಡಿರ್ತಾರೆ. ಸೊ ಇನ್ನೊಂದು ಕೈಯಿಂದ ಆ ತೋಟದ ಮುಂಭಾಗವನ್ನು ಬಾಯಿಯಿಂದ ಕಿತ್ತು ಆಮೇಲೆ ಅದನ್ನು ಹೀಗೆ ಲೋಡ್ ಮಾಡ್ಬೇಕಿತ್ತು. ಲೋಡ್ ಮಾಡಿ ಆಮೇಲೆ ಹೊಡಿಬೇಕಿತ್ತು. ಸೊ ಲೋಡ್ ಮಾಡ್ತೀವಿ, ಬಾಯಿಂದ ಕೀಳ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ತೋಟಗೆ ಕೊಬ್ಬನ್ನು ಸವರಿರ್ತಾರೆ. ಸೊ ಆ ಕೊಬ್ಬು ನಾವು ತಿಂತಾ ಇದ್ದೀವಿ. ಹಿಂದೂಗಳು ನಾವೆಲ್ಲೋ ತಿಂತೀವಿ ಹಸು ಕೊಬ್ಬನ್ನು, ಅಥವಾ ಮುಸಲ್ಮಾನರು ಹಂದಿ ಕೊಬ್ಬನ್ನು ನಾವೆಲ್ಲೋ ತಿಂತಾ ಇದ್ದೀವಿ ಎನ್ನುವಂತಹ ಒಂದು ಬೇಜಾರು, ಅತೃಪ್ತಿ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಬಂತು. ಸೊ ಹೀಗೆ ಆ ಒಂದು ಎನ್ಫೀಲ್ಡ್ ರೈಫಲ್ಗಳ ಬಳಕೆ ಮತ್ತು ಕೊಬ್ಬನ್ನು ಸವರಿದ ತೋಟಗಳನ್ನು ಜಾರಿಗೆ ತಂದದ್ದೇ ಈ ಒಂದು ದಂಗೆ ಆರಂಭವಾಗೋಕೆ ಕಾರಣ. 1857ರ ದಂಗೆಯ ಆರಂಭಕ್ಕೆ ಇದೇ ತತ್ಕ್ಷಣದ ಕಾರಣ. ಹೇಗೆ ಗೊತ್ತಾಯ್ತು? ಸೈನಿಕರಿಗೆ ಹೇಗೆ ಗೊತ್ತಾಯ್ತು ಅದರಲ್ಲಿ ಹಂದಿ ಮತ್ತು ದನದ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು? ಇಲ್ಲಿ ಒಂದು ದಾಖಲೆ ಪ್ರಕಾರ ಒಮ್ಮೆ ಡಮ್ಡಮ್ ಅಲ್ಲಿ, ಡಮ್ಡಮ್ ಅಂದ್ರೆ ಇವತ್ತಿನ ಕಲ್ಕತ್ತಾದಲ್ಲಿ ಅಲ್ಲೇನು ಬ್ರಿಟಿಷ್ ಸೈನ್ಯ ಏನಿತ್ತು, ಆ ಬ್ರಿಟಿಷ್ ಸೈನ್ಯದಲ್ಲಿ, ಆ ಬ್ರಿಟಿಷ್ ಸೈನ್ಯದ ಒಂದು ಕೇಂದ್ರ ಅದು. ಅಲ್ಲಿ ಒಮ್ಮೆ ಒಬ್ಬ ಬ್ರಾಹ್ಮಣ ಸಿಪಾಯಿ ಹೆಗಲ ಮೇಲೆ ನೀರ್ ಬಿಂದಿಗೆ ಇಟ್ಕೊಂಡು ಹೋಗ್ತಾ ಇದ್ದ. ಅವನ ಎದುರಿಗೆ ಒಬ್ಬ ಕೆಳ ಜಾತಿಯ ಒಬ್ಬ ವ್ಯಕ್ತಿ ಬಂದ. ಅವನು ಅದೇ ಬ್ರಿಟಿಷ್ ಮಿಲಿಟರಿ ಇದರಲ್ಲಿ ಈ ಶಸ್ತ್ರಾಸ್ತ್ರಗಳ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ವ್ಯಕ್ತಿ, ಆ ಕೆಳಜಾತಿಯವನು ಬರ್ತಾ ಇರ್ಬೇಕಾದ್ರೆ ಈ ಮೇಲ್ಜಾತಿಯ ಒಬ್ಬ ಬ್ರಾಹ್ಮಣ ಸಿಪಾಯಿ ಏನ್ ಹೆಗಲು ಮೇಲೆ ಬಿಂದಿಗೆ ನೀರ್ ಇಟ್ಕೊಂಡು ಹೋಗ್ತಾ ಇದ್ದ, ಅವನಿಗೆ ಕೇಳ್ದ, ಸ್ವಾಮಿ ಕುಡಿಯೋಕೊಂದ್ ಸ್ವಲ್ಪ ನೀರ್ ಕೊಡಿ ಇಂದ. ಯಾರು? ಆ ಕೆಳಜಾತಿಯ ವ್ಯಕ್ತಿ. ಆದ್ರೆ ಬ್ರಾಹ್ಮಣ ಸಿಪಾಯಿಯೇ, ಹೋಗ್ ನೀನು ನೀಚ, ಕೆಳಜಾತಿಯವನು ನೀನು, ನಿನಗೆ ನೀರ್ ಕೊಟ್ರೆ ನಾನು ಜಾತಿಭ್ರಷ್ಟನಾಗ್ತೇನೆ ಅಂತ ಏನೋ ಅವನನ್ನು ಹೀಯಾಳಿಸಿದ. ಆಗ ಆ ವ್ಯಕ್ತಿ ಹೇಳ್ತಾನೆ, ಓ ಬ್ರಿಟಿಷರು ಬೇಕಾದ್ರೆ ನಿಮ್ಮನ್ನು ಜಾತಿಭ್ರಷ್ಟರನ್ನಾಗಿ ಮಾಡಬಹುದು, ಧರ್ಮಭ್ರಷ್ಟರನ್ನಾಗಿ ಮಾಡಬಹುದು, ನಮಗೆ ನೀರ್ ಕೊಟ್ರೆ ನೀವು ಜಾತಿಭ್ರಷ್ಟರಾಗೋಗ್ತೀರಾ, ಮೈಲ್ಗೆ ಆಗೋಗುತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ಕೇಳ್ದ. ಏನಿದು ಇವನೀಗ ಹೇಳ್ತಾ ಇದ್ದಾನೆ ಅಂತ ಬ್ರಾಹ್ಮಣ ಸಿಪಾಯಿಗೆ ಆಶ್ಚರ್ಯ ಆಯ್ತು. ಏನದು ಹೇಳು ಸರಿಯಾಗಿ ಅಂತ. ಆಗ ಅವನು ಹೇಳ್ತಾನೆ, ಬ್ರಿಟಿಷರು ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದ ತೋಟಗಳನ್ನು ಬಳಸೋಕೆ ನಿಮಗೆ ಕೊಟ್ಟಿದ್ದಾರೆ. ಆಗ ನಿಮಗೆ ಮಲಿನತೆ ಅನ್ನೋದಾಗ್ಲಿಲ್ಲ, ಮಾಲಿನ್ಯ ಅನ್ನೋದಾಗ್ಲಿಲ್ಲ, ಜಾತಿ ಭ್ರಷ್ಟರಾಗ್ಲಿಲ್ಲ, ನೀವು ಧರ್ಮಭ್ರಷ್ಟರಾಗ್ಲಿಲ್ಲ. ಇಲ್ಲ, ನೀರ್ ಕೊಡಿ ಅಂತ ಕೇಳಿದ್ರೆ ನಾನು ಆಗ್ತೀರಾ ನೀವು ಅಂತ ಹೇಳ್ಬಿಟ್ಟು ಪ್ರಶ್ನೆ ಆಗ್ತಾನೆ. ಅಂದ್ರೆ ಅರ್ಥ ಇಷ್ಟೇ, ಆ ಡಮ್ಡಮ್ ಮಿಲಿಟರಿ ಕ್ಯಾಂಪ್ ನಲ್ಲಿ ಆ ಬಂದೂಕುಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿದ್ದಾರೆ, ಅದನ್ನು ಸೈನಿಕರಿಗೆ ಬಳಸೋಕೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ರೀತಿ ಹೊರಬಂತು ಎನ್ನುವಂತಹ ಒಂದು ವಿಚಾರ ಇದೆ. ಎನಿವೆ, ಈ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದ ತೋಟಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಭಾರತೀಯ ಸೈನಿಕರಿಗೆ ಅರ್ಥವಾಯಿತು. ಇದರ ವಿರುದ್ಧ ಅವರು ಪ್ರತಿಭಟನೆ ಮಾಡಿರು. ಆ ಪ್ರತಿಭಟನೆಯೇ ಮುಂದೆ ದಂಗೆಯಾಗಿ ಒಂದು ದೊಡ್ಡ ಹೋರಾಟವಾಗಿ ಬ್ರಿಟಿಷರ ವಿರುದ್ಧ ರೂಪುಗೊಂಡಿತು ಅಂತ ನಾವು ಹೇಳ್ಬೋದು. ಸೊ 1857ರ ದಂಗೆಗೆ ತತ್ಕ್ಷಣದ ಕಾರಣ ಏನು? ಈ 1857ರಲ್ಲಿ ಎನ್ಫೀಲ್ಡ್ ರೈಫಲ್ಗಳ ಬಳಕೆ ಮತ್ತು ಕೊಬ್ಬು ಸವರಿದ ತೋಟಗಳನ್ನು ಜಾರಿಗೆ ತಂದದ್ದು. ಓಕೆ, ಸೊ ಇದು ಆ ರೈಫಲ್ಗಳು. ಓಕೆ, ಸೊ ಹೀಗೆಲ್ಲ ಇರ್ಬೇಕಾದ್ರೆ ನಾನು ಕೊನೆಯದಾಗಿ ಕಾರಣಗಳ ಬಗ್ಗೆ ಮಾತನಾಡ್ತಾ ಆಮೇಲೆ ಮುಂದುವರಿತೀನಿ. ತಾರಾಚಂದ್ ಅವರು ಬರೀತಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ನನಗಿದು ತುಂಬಾ ಇಷ್ಟ ಆಯ್ತು. ತಾರಾಚಂದ್ ಎನ್ನುವಂತಹ ಒಬ್ಬ ಇತಿಹಾಸಕಾರ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಇನ್ ಇಂಡಿಯಾ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಇದು ಈ ಎಲ್ಲಾ ಕಾರಣಗಳ ಒಂದು ಸಂಕ್ಷಿಪ್ತ ರೂಪ. ಇದು ಇಷ್ಟೊತ್ತು ಕಾರಣಗಳೆಲ್ಲ ಮಾತಾಡಿವಲ್ವಾ, ಅದರ ಒಂದು ಸಾರಾಂಶ ಇದು. ಏನ್ ಹೇಳ್ತಾರೆ? ದ ಪ್ರೈಡ್ ಆಫ್ ದ ಇಂಡಿಯನ್ಸ್ ವಾಸ್ ವೂಂಡೆಡ್. ಇವತ್ತಿಗಾಗಲೇ ಭಾರತೀಯರ ಒಂದು ಘನತೆ ಎನ್ನುವುದು ಮಣ್ಣುಪಾಲಾಗಿತ್ತು. ರಾಯಲ್ ಫ್ಯಾಮಿಲೀಸ್ ವರ್ ಹ್ಯುಮಿಲಿಯೇಟೆಡ್. ಆಳುವ ವರ್ಗಗಳು ಮಣ್ಣುಪಾಲಾಗಿದ್ದು.
ರಾಜರುಗಳೆಲ್ಲ ಅಧಿಕಾರವನ್ನು ಕಳೆದುಕೊಂಡಿದ್ರು. ದ ನೊಬಿಲಿಟಿ ವಾಸ್ ಡಿವಾಸ್ಟೇಟೆಡ್ ಆಫ್ ಇನ್ಫ್ಲೂಯೆನ್ಸ್. ಶ್ರೀಮಂತ ವರ್ಗ ಏನು ಮೊದಲು ಶ್ರೀಮಂತ ವರ್ಗ ಮೊಘಲರ ಒಂದು ಇದರಲ್ಲಿತ್ತು, ಆಡಳಿತವನ್ನು ಹೊಂದಿತ್ತು, ಅವರು ತಮ್ಮ ಒಂದು ಇದನ್ನು ಕಳ್ಕೊಂಡಿದ್ರು. ಓಕೆ. ಆಮೇಲೆ ದ ಏನ್ಷಿಯನ್ ಸೀಟ್ಸ್ ಆಫ್ ಪವರ್ ಇನ್ ರೂಯಿನ್ಸ್, ಹಳೆಯ ಅಧಿಕಾರ ಕೇಂದ್ರಗಳು ಹಾಳಾಗಿದ್ದೋ. ನ್ಯೂ ಮೆನ್ ಆಫ್ ಅನದರ್ ರೇಸ್, ಏಲಿಯನ್ ಇನ್ ರಿಲಿಜನ್ ಅಂಡ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್, ಲಾರ್ಡೆಡ್ ಓವರ್ ದ ಸನ್ಸ್ ಆಫ್ ದ ಸಾಯಿಲ್ ಅಂಡ್ ಹೀಪ್ಡ್ ಕಂಟೆಂಟ್ ಆನ್ ದೆಮ್. ಯಾರೋ ಯಾವುದೋ ದೇಶದಿಂದ ಬಂದಂತಹ ಅಲೆಮಾರಿಗಳು ಅಥವಾ ಒಂದು ರೀತಿಯ ಪರದೇಶಿಗರು, ಪರಂಗಿಗಳು ಬಂದು ನಮ್ಮ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಜನರ ಮೇಲೆ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂಡ್ ಇಟ್ ಈಸ್ ನಾಟ್ ಸರ್ಪ್ರೈಸ್ ದಟ್ ದ ಸೋಲ್ಜರ್ಸ್ ವರ್ ರೆಡಿ ಟು ಟೇಕ್ ಅಪ್ ಆರ್ಮ್ಸ್ ಅಗೇನ್ಸ್ಟ್ ದ ಫಾರಿನ್ ರೂಲರ್ಸ್. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕರು ಅವರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಎತ್ತಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂತ ಹೇಳಿಬಿಟ್ಟು ತಾರಾಚಂದ್ ಬರೀತಾರೆ. ನಿಜ, ಭಾರತೀಯರು ಎಲ್ಲಾ ರೀತಿಯಿಂದ ಒಂದು ರೀತಿಯ ಶೋಷಣೆಗೊಳಗಾಗಿದ್ರು, ದೌರ್ಜನ್ಯಕ್ಕೊಳಗಾಗಿದ್ರು, ಅಪಮಾನಕ್ಕೀಡಾಗಿದ್ರು. ಅದನ್ನು ತಾರಾಚಂದ್ ಈ ರೀತಿ ಹೇಳಿದ್ದಾರೆ. ಅದರ ಫಲ 1857ರ ದಂಗೆ. ರೈಟ್, ಮುಂದೆ ಹೋಗೋಣ. ದಂಗೆಯ ಆರಂಭ ಹೇಗಾಯ್ತು ಇದನ್ನೇನು ನಾವು ಜಾಸ್ತಿ ಮಾತನಾಡಲ್ಲ, ಬಟ್ ನಾನು ನಿಮ್ಗೆ ಅರ್ಥವಾಗ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಬ್ರೀಫ್ ಆಗಿ ನಾನು ಹೇಳ್ತಾ ಹೊರಟೋಗ್ತೇನೆ. ದಂಗೆಯ ಆರಂಭ ಹೇಗೆ ಆಯ್ತು ಅಂತ ಹೇಳ್ಬಿಟ್ಟು. ಓಕೆ, 1857ರ ದಂಗೆ ಆರಂಭವಾಗಿದ್ದು ಬಂಗಾಳದಲ್ಲಿ. ಬಂಗಾಳ ಅಂತ ಏನ್ ಕರಿತೀರಾ, ಆ ಬಂಗಾಳದಲ್ಲಿಯೇ ದಂಗೆಯ ಆರಂಭ. ಬ್ರಿಟಿಷರು ಮೊದಲು ಅಧಿಕಾರ ಸ್ಥಾಪನೆ ಮಾಡಿದ್ದು ಬಂಗಾಳದಲ್ಲಿಯೇ. ಸೊ ಬಂಗಾಳದಲ್ಲಿ ಈ ದಂಗೆ ಅನ್ನೋದು ಆರಂಭವಾಯಿತು. ಅದರಲ್ಲಿಯೂ ಈ ಒಂದು ಬಂಗಾಳದ ಬ್ಯಾರಕ್ಪುರ್ ಎಂಬಲ್ಲಿ ಅಲ್ಲಿನ 19ನೇ ರಿಜಿಮೆಂಟ್ ಅಂದ್ರೆ ಸೈನ್ಯದ ತುಕಡಿ, 19ನೇ ರಿಜಿಮೆಂಟ್ ನ ಸೈನ್ಯದ ಸೈನಿಕರು ಫೆಬ್ರವರಿಯಲ್ಲಿ 1858ರ ಫೆಬ್ರವರಿಯಲ್ಲಿ ಎನ್ಫೀಲ್ಡ್ ರೈಫಲ್ಗಳನ್ನು ಬಳಸೋಲ್ಲ ಅಂತ ಹೇಳಿಬಿಟ್ಟು ವಿರೋಧ ಮಾಡಿರು. ನಾವು ಬಳಸಲ್ಲ, ಅದರಲ್ಲಿ ದನ ಹಂದಿ ಕೊಬ್ಬನ್ ನೀವು ಹಾಕಿದಿರಂತೆ, ನಾವು ಹಾಗಾಗಿ ಅದನ್ನ ಬಳಸಲ್ಲ ಅಂತ ವಿರೋಧ ಮಾಡಿರು. ವಿರೋಧ ಅಷ್ಟೇ, ಅವ್ರೇನ್ ದಂಗೆ ಮಾಡ್ತಾ ಇಲ್ಲ ಇನ್ನು. ಆಗ ಬ್ರಿಟಿಷರು ಆ ರಿಜಿಮೆಂಟ್ ಅನ್ನೇ ವಿಸರ್ಜನೆ ಮಾಡಿಬಿಟ್ರು. ಆ ಸೈನಿಕರನ್ನೆಲ್ಲ ಕೆಲಸದಿಂದ ತೆಗೆದಾಕಿರು. ಮನೆಗೆ ಹೋಗಿ ನೀವು, ನಿಮಗೆ ಕೆಲಸ ಇಲ್ಲ ಅಂತ ಹೇಳಿರು. ಆ ರಿಜಿಮೆಂಟ್ ಅಂದ್ರೆ ಸೈನ್ಯದ ತುಕಡಿ, ಅದನ್ನು ತೆಗೆದಾಕಿಬಿಟ್ರು, ರದ್ದು ಮಾಡಿಬಿಟ್ರು, ವಿಸರ್ಜನೆ ಮಾಡಿಬಿಟ್ರು. ಅಲ್ಲಿಗೆ ನಿಲ್ಲಿಲ್ಲ ಇದು. 1857 ಮಾರ್ಚ್ 29ನೇ ತಾರೀಕು 34ನೇ ರಿಜಿಮೆಂಟ್, ಒಂದೊಂದು ಸೈನ್ಯದ ತುಕಡಿಗೂ ಒಂದೊಂದು ನಂಬರ್ ಇರುತ್ತೆ. ಸೊ ಇದು 34ನೇ ತುಕಡಿಯ ರಿಜಿಮೆಂಟ್ ನ ಮಂಗಲ್ ಪಾಂಡೆ ಎನ್ನುವವನು ದಂಗೆ ಎದ್ದು ತನ್ನ ಅಧಿಕಾರಿ ಸಾರ್ಜೆಂಟ್ ಹ್ಯೂಸನ್ ಎನ್ನುವವನನ್ನು ಕೊಂದಾಕಿಬಿಟ್ಟ. ವೆಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಂಗೆಯ ಆರಂಭ ನಿಜವಾಗಿಯೂ ಆಗಿದ್ದು ಇಲ್ಲಿ. 29ನೇ ಮಾರ್ಚ್ 1857ರಂದು ಮಂಗಲ್ ಪಾಂಡೆ ಎನ್ನುವವನು ಒಬ್ಬ ಸಿಪಾಯಿ, ಭಾರತೀಯ ಸಿಪಾಯಿ, ದಂಗೆ ಎದ್ದು ಈ ರೈಫಲ್ ನಾವು ಬಳಸಲ್ಲ ಅಂದಾಗ ಅವ್ರು ಬಳಸಲೇಬೇಕು ನೀವು ಅಂತ ಹೇಳ್ಬಿಟ್ಟು ಮೇಲಿನಿಂದ ಒತ್ತಡ ಬಂದಾಗ ಆತ ದಂಗೆ ಎದ್ದು ತನ್ನ ಮೇಲಿನ ಅಧಿಕಾರಿ ಸಾರ್ಜೆಂಟ್ ಹ್ಯೂಸನ್ ಎನ್ನುವವನನ್ನು ಗುಂಡಿಟ್ಟು ಕೊಂದ. ತನ್ನ ರೈಫಲ್ ನಿಂದನೇ ಕೊಂದಾಕಿಬಿಟ್ಟ. ಮಂಗಲ್ ಪಾಂಡೆಯನ್ನು ಬಂಧಿಸಲಾಯಿತು, ವಿಚಾರಣೆ ಮಾಡಲಾಯಿತು, ಆ ಇಡೀ ರಿಜಿಮೆಂಟ್ ಅನ್ನೇ ವಿಸರ್ಜನೆ ಮಾಡಲಾಯಿತು. ಕೊನೆಗೆ ಮಂಗಲ್ ಪಾಂಡೆಯನ್ನು 8ನೇ ತಾರೀಕು ಏಪ್ರಿಲ್ 8, 1857ರಂದು ಗಲ್ಲಿಗೇರಿಸಲಾಯಿತು. ಹಿ ವಾಸ್ ಹ್ಯಾಂಗ್ಡ್. ಸೊ ಹೀಗೆ ದಂಗೆ ಅನ್ನುವುದು ಆರಂಭವಾಯಿತು, ಅಥವಾ ಪ್ರತಿಭಟನೆ ಎನ್ನುವುದು ಆರಂಭವಾಯಿತು. ಬ್ಯಾರಕ್ಪುರದಲ್ಲಿ ಆರಂಭವಾದಂತಹ ಈ ಒಂದು ದಂಗೆ ನಂತರ ಅಂಬಾಲ, ಲಕ್ನೋ ಮುಂತಾದ ಕಡೆಗೆಲ್ಲ ಹರಡೋಕ್ ಶುರುವಾಯಿತು ನಿಧಾನಕ್ಕೆ. 1857ರ ಏಪ್ರಿಲ್ ನಲ್ಲಿ ಮೀರತ್ ನಲ್ಲಿ 85 ಸೈನಿಕರು ದಂಗೆ ಎದ್ರು. ಎಲ್ಲಿ? ಮೀರತ್ ನಲ್ಲಿ, ಉತ್ತರ ಪ್ರದೇಶದ ಮೀರತ್ ನಲ್ಲಿ. 10ನೇ ಮೇ 1857ರಂದು ಅಶ್ವದಳ ದಂಗೆ ಏಳಿತು. ಮೀರತ್ ನಲ್ಲಿ ಅಶ್ವದಳ ಅಂದ್ರೆ ಕುದುರೆಯ ಮೇಲೆ ಕೂತು ಯುದ್ಧ ಮಾಡುವಂತಹ ಸೈನಿಕರು ದಂಗೆ ಎದ್ರು. ದಂಗೆ ಎದ್ದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಏನು ತಮ್ಮ ಸೈನಿಕರನ್ನೆಲ್ಲ ಬ್ರಿಟಿಷರು ದಂಗೆ ಎದ್ದಿದ್ದಂತಹ ಸೈನಿಕರನ್ನೆಲ್ಲ ಬಂಧಿಸಿದ್ರಲ್ಲ, ಅವ್ರನ್ನೆಲ್ಲ ಬಿಡುಗಡೆ ಮಾಡಿರು ಮತ್ತು ಹಲವಾರು ಬ್ರಿಟಿಷರನ್ನು ಕೊಲೆ ಮಾಡಿರು. ನೋಡಿ, ಇಲ್ಲಿಯ ತನಕ ಕೇವಲ ಪ್ರತಿಭಟನೆ ಆಗಿತ್ತು, ಆದರೆ ಈಗ ಅದು ಹಿಂಸಾ ರೂಪವನ್ನು ಪಡೆದುಕೊಳ್ತಾ ಇದೆ. ಇಷ್ಟೆಲ್ಲ ಆದರೂ ಬ್ರಿಟಿಷರು ಈ
ಕೊಬ್ಬು ಸವರಿದ ತೋಟಗಳ ಬಗ್ಗೆ ಏನನ್ನು ಹೇಳಲಿಲ್ಲ. ನಾವು ಅದನ್ನು ಬಳಸ್ತಾ ಇದ್ದೀವಿ ಇಲ್ಲ, ಏನೂ ಹೇಳಲಿಲ್ಲ. ಹಾಗಾಗಿ ಭಾರತೀಯ ಸೈನಿಕರ ಈ ಒಂದು ಹಿಂಸಾತ್ಮಕ ಪ್ರತಿಭಟನೆ ಮುಂದುವರಿಯಿತು. ಸೊ ಬ್ಯಾರಕ್ಪುರ, ಅಂಬಾಲಾ, ಲಕ್ನೋ, ಮೀರತ್ ಇಲ್ಲೆಲ್ಲ ಹೆಚ್ಚಾಗ್ತಾ ಹೋಯ್ತು. ನಂತರ ದಂಗೆಕೋರರು ಮೀರತ್ನಿಂದ ದೆಹಲಿಯ ಕಡೆಗೆ ಹೋದ್ರು. ಈ ಎಲ್ಲಾ ದಂಗೆಕೋರರು ಗುಂಪು ಕಟ್ಟಿಕೊಂಡು ಸೈನಿಕರು, ದಂಗೆಕೋರರೆಲ್ಲ ದೆಹಲಿಯ ಕಡೆಗೆ ಹೋದ್ರು. ದೆಹಲಿಯನ್ನ ಆಕ್ರಮಣ ಮಾಡ್ಕೊಂಡ್ರು. ದೆಹಲಿ ಬ್ರಿಟಿಷರ ಆಡಳಿತದಲ್ಲಿತ್ತು. ದೆಹಲಿಯನ್ನು ಆಕ್ರಮಣ ಮಾಡ್ಕೊಂಡ್ರು. ಬ್ರಿಟಿಷರನ್ನು, ಕೈಗೆ ಸಿಕ್ಕ ಬ್ರಿಟಿಷರನ್ನು ಹೆಂಗಸರು ಮಕ್ಕಳು ಅನ್ನದೆ ಕೊಂದಾಕಿರು. ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾನನ್ನು ಮೊಘಲ್ ಚಕ್ರವರ್ತಿ ಅಂತ ಘೋಷಣೆ ಮಾಡಿರು. ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡಿ ಅವನನ್ನು ಮತ್ತೆ ಸಿಂಹಾಸನಕ್ಕೆ ಕುಂಡ್ರಿಸಿರು. ದೆಹಲಿ ದಂಗೆಕೋರರ ವಶವಾಯಿತು. ದೆಹಲಿಯನ್ನು ಬ್ರಿಟಿಷರು ಕಳ್ಕೊಂಡದ್ದು ಭಾರತದ ಬೇರೆ ಬೇರೆ ಭಾಗಗಳಿಗೆ ಗೊತ್ತೇ ಆಗ್ಲಿಲ್ಲ. ಇಟ್ ಟುಕ್ ಅನದರ್ 10-15 ಡೇಸ್, ಒಂದು 10-15 ದಿನ ಆಯ್ತು ಬೇರೆ ಜನಗಳಿಗೆ, ಬೇರೆ ಭಾಗಗಳಿಗೆ ತಿಳಿಯೋದಕ್ಕೆ. ಆಮೇಲೆ ಅದು ಫಿರೋಜ್ಪುರ, ಮುಜಾಫರ್ ನಗರ ಈ ಕಡೆ ಎಲ್ಲ ದಂಗೆ ಹರಡಿತು. ಹೆಚ್ಚು ಕಡಿಮೆ ದಂಗೆ ದೆಹಲಿಯಿಂದ ಹಿಡಿದು ಬಂಗಾಳದವರೆಗೆ, ದೆಹಲಿಯಿಂದ ಹಿಡಿದು ಪಶ್ಚಿಮದ, ದೆಹಲಿಯಿಂದ ಹಿಡಿದು ಪೂರ್ವದ ಬಂಗಾಳದವರೆಗೆ ಈ ದಂಗೆ ಹರಡಿತು. ಹೆಚ್ಚು ಕಡಿಮೆ ಇಡೀ ಉತ್ತರ ಪ್ರದೇಶ, ಬಂಗಾಲ, ಮಧ್ಯ ಭಾರತದ ಕೆಲವಾರು ಭಾಗಗಳು ಇಲ್ಲೆಲ್ಲ ದಂಗೆ ಹರಡಿಬಿಡ್ತು. ಕಾನ್ಪುರದಿಂದ ಪೇಶ್ವಾ ನಾನಾ ಸಾಹೇಬ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ. ಗೊತ್ತು ನಾನಾ ಸಾಹೇಬ ಯಾರು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. 2ನೇ ಬಾಜಿರಾಯನ ದತ್ತುಪುತ್ರ. ಅವನ ಪಿಂಚಣಿಯನ್ನು ಬ್ರಿಟಿಷರು ರದ್ದು ಮಾಡಿದ್ರು. ಹಾಗಾಗಿ ಯಾವಾಗ ಈ ಸೈನಿಕರು ದಂಗೆ ಎದ್ರು, ನಾನಾ ಸಾಹೇಬ ತಾನೂ ಸಹ ಅವಕಾಶವನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಕಾನ್ಪುರ, ಉತ್ತರ ಪ್ರದೇಶದ ಕಾನ್ಪುರದಿಂದ ದಂಗೆ ಎದ್ದ. ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಿಂದ ದಂಗೆ ಎದ್ಲು. ಗ್ವಾಲಿಯರ್, ಬರೇಲಿ, ಅಲಿಗರ್, ಮಥುರಾ, ಗೋರಖ್ಪುರ, ಔದ್, ಬನಾರಸ್, ಜಗದೀಶ್ಪುರ ಈ ಸ್ಥಳಗಳ ಹೆಸರು ಮುಂದುವರಿತಾನೆ ಹೋಗುತ್ತೆ. ಇಷ್ಟೊಂದು ಸ್ಥಳಗಳಲ್ಲೆಲ್ಲ ದಂಗೆ ಎನ್ನುವುದು ಆರಂಭವಾಯಿತು. ಲಕ್ನೋದಲ್ಲಿ ದಂಗೆಯನ್ನು ಬೇಗಂ ಹಜರತ್ ಮಹಲ್ ವಹಿಸಿದ್ದಳು. ಓಕೆ, ಸೊ ಹೀಗೆ ದಂಗೆ ಆರಂಭವಾಯಿತು. ದಂಗೆ ಎಲ್ಲಾ ಕಡೆ ಉತ್ತರ ಭಾರತದಲ್ಲಿ ನಡೀತಾ ಇದೆ. ಆಗ ಬ್ರಿಟಿಷರಿಗೆ ಎಚ್ಚರವಾಯಿತು. ಓಕೆ, ದಂಗೆಯನ್ನು ಹತ್ತಿಕ್ಕೋಕೆ ಅವರು ಪ್ರಯತ್ನವನ್ನು ಮಾಡೋಕ್ ಶುರು ಮಾಡಿರು. ಆಗ ಭಾರತದ ಗವರ್ನರ್ ಜನರಲ್ ಆಗಿದ್ದವನು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿದ್ದವನು ಲಾರ್ಡ್ ಕ್ಯಾನಿಂಗ್. ಆತ ಏನ್ ಮಾಡ್ದ, ತತ್ಕ್ಷಣ ಕಾರ್ಯಪ್ರವೃತ್ತನಾದ. ಬೇಗ ನೋಡಿ, ಆಗ ಭಾರತೀಯ ಸೈನಿಕರ ಸಂಖ್ಯೆ, ಬ್ರಿಟಿಷರಲ್ಲಿದ್ದಂತಹ ಭಾರತೀಯ ಸೈನ್ಯದ ಸಂಖ್ಯೆ 2,32,224. ಬ್ರಿಟಿಷರ ಸೈನ್ಯ ಅಂತ ಇದ್ದಿದ್ದು ಒಂದು 45,522. ಸೊ ಈ ಸೈನ್ಯವನ್ನೆಲ್ಲ ಸಂಘಟನೆ ಮಾಡ್ದ. ಭಾರತದ ಬೇರೆ ಬೇರೆ ಕಡೆಯಿಂದ ಸೈನ್ಯವನ್ನೆಲ್ಲ ಉತ್ತರದ ಕಡೆಗೆ ಬರಮಾಡಿಕೊಂಡ. ಅಷ್ಟೇ ಅಲ್ಲ, ಶ್ರೀಲಂಕಾ, ಬರ್ಮಾಗಳಿಂದನೂ ಸೈನ್ಯವನ್ನು ಕರ್ಕೊಂಡ. ಸಿಖ್ಖರು ಬ್ರಿಟಿಷರಿಗೆ ಸಹಾಯ ಮಾಡಿರು. ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯದಿಂದ ಸೈನ್ಯ ಉತ್ತರದ ಕಡೆಗೆ ಬಂತು. ಹೀಗೆ ಸೈನ್ಯವನ್ನೆಲ್ಲ ಮೊಬಿಲೈಸ್ ಕರ್ಕೊಂಡು ದಂಗೆಯನ್ನು ಹತ್ತಿಕ್ಕುವ ಕೆಲಸವನ್ನು ಬ್ರಿಟಿಷರು ಆರಂಭ ಮಾಡಿರು. ಹೇಗೆ ಹತ್ತಿಕ್ಕಿರು ನೋಡಿ, ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ. 1857 ಸೆಪ್ಟೆಂಬರ್ನಲ್ಲಿ ಸರ್ ಜಾನ್ ನಿಕೋಲ್ಸನ್ ದೆಹಲಿಯನ್ನು ವಶಪಡಿಸಿಕೊಂಡ. ಬಹದ್ದೂರ್ ಶಾ ಜಫರ್ನನ್ನು ಚಕ್ರವರ್ತಿ ಅಂತ ಮಾಡಿ ದೆಹಲಿ ದಂಗೆಕೋರರ ವಶದಲ್ಲಿತ್ತಲ್ವಾ. ಸೊ ಅದರ ಮೇಲೆ ಬ್ರಿಟಿಷ್ ದಂಡನಾಯಕ ಜಾನ್ ನಿಕೋಲ್ಸನ್ ದಾಳಿ ಮಾಡಿ ಬಹದ್ದೂರ್ ಶಾನನ್ನು ಮತ್ತು ದಂಗೆಕೋರರನ್ನು ಸೋಲಿಸಿ ವಶಪಡಿಸಿಕೊಂಡ. ಬಹದ್ದೂರ್ ಶಾನನ್ನು ಬರ್ಮಾದ ರಂಗೂನ್ ಜೈಲಿಗೆ ಕಳಿಸಲಾಯಿತು. ಆತ ಅಲ್ಲಿಯೇ 1862 ಸತ್ತ. ಅವನ ಮಕ್ಕಳನ್ನು ಅಡ್ಜನ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೊಂದ. ಅಂದ್ರೆ 2ನೇ ಬಹದ್ದೂರ್ ಶಾನ ಮಕ್ಕಳನ್ನು ಅಡ್ಜನ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ಕೊಂದ. ಸೊ ಹೀಗೆ ಬಹದ್ದೂರ್ ಶಾನ ಅಂತ್ಯವಾಯಿತು, ಮೊಘಲರ ಅಂತ್ಯವಾಯಿತು. 1526 ಬಾಬರ್ ಏನು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ ಭಾರತದಲ್ಲಿ, ಅದು ಈ ರೀತಿಯಲ್ಲಿ ಕೊನೆಯಾಯಿತು. 1857 ಡಿಸೆಂಬರ್ 6 ಬ್ರಿಟಿಷ್ ದಂಡನಾಯಕ ಕ್ಯಾಂಪ್ ಬೆಲ್ ಗ್ವಾಲಿಯರ್ ಮೇಲೆ ದಾಳಿ ಮಾಡಿ ಗ್ವಾಲಿಯರ್ ಅನ್ನು ದಂಗೆಕೋರರಿಂದ ವಶಪಡಿಸಿಕೊಂಡ. ಆಮೇಲೆ ಸರ್ ಹ್ಯೂ ರೋಸ್ ಎನ್ನುವ ಬ್ರಿಟಿಷ್ ದಂಡನಾಯಕ 1858 ಜೂನ್ ತಿಂಗಳಲ್ಲಿ ಝಾನ್ಸಿಯನ್ನು ವಶಪಡಿಸಿಕೊಂಡ.
ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡ್ತಾಳೆ, ಆಕೆ ಪ್ರಾಣ ಬಿಟ್ಲು. ಸೊ ಝಾನ್ಸಿಯನ್ನು ಆತ ವಶಪಡಿಸಿಕೊಂಡ. 1858 ಮಾರ್ಚ್ ನಲ್ಲಿ ಬ್ರಿಟಿಷರು ಲಕ್ನೋವನ್ನು ವಶಪಡಿಸಿಕೊಂಡ್ರು. ಬೇಗಂ ಹಜರತ್ ಮಹಲ್ ಮುಂತಾದವರನ್ನೆಲ್ಲ ಸೋಲಿಸಿ ಲಕ್ನೋವನ್ನು ವಶಪಡಿಸಿಕೊಂಡ್ರು. 1858 ಜೂನ್ ಹೊತ್ತಿಗೆ ಇಡೀ ಉತ್ತರ ಭಾರತದಲ್ಲಿ ಬ್ರಿಟಿಷರು ದಂಗೆಯನ್ನು ಶಮನ ಮಾಡಿದ್ರು. ನೋಡಿ, ಹೀಗೆ ಈ ದಂಗೆ ಉತ್ತರ ಭಾರತಾದ್ಯಂತ ಏನು ನಡೆದಿತ್ತು ಅದನ್ನು ಬ್ರಿಟಿಷರು ತಮ್ಮ ದೈತ್ಯ ಶಕ್ತಿಯನ್ನು ಬಳಸಿಕೊಂಡು, ತಮ್ಮ ಮಿಲಿಟರಿ ಶಕ್ತಿಯನ್ನು ಬಳಸಿಕೊಂಡು ಈ ದಂಗೆಕೋರರನ್ನು ಹತ್ತಿಕ್ಕಿದರು. ಅಂದ್ರೆ ದಂಗೆ ವಿಫಲವಾಯಿತು. 1857 ಮಾರ್ಚ್ ಏಪ್ರಿಲ್ ನಲ್ಲಿ ಆರಂಭವಾದಂತಹ ದಂಗೆ 1858 ಜೂನ್ ಹೊತ್ತಿಗೆ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು. ಹೆಚ್ಚು ಕಡಿಮೆ 1 ವರ್ಷ ನಡೆದಿತ್ತು. ಆದರೆ ಅದನ್ನು ಬ್ರಿಟಿಷರು ತಮ್ಮ ಶಕ್ತಿಯನ್ನು ಬಳಸಿಕೊಂಡು ಅದನ್ನು ನಿರ್ನಾಮ ಮಾಡಿದರು, ಹತ್ತಿಕ್ಕಿದರು. ಅಂದ್ರೆ ಬ್ರಿಟಿಷರ ವಿರುದ್ಧ ಭಾರತೀಯರು ಮಾಡಿದಂತಹ ಹೋರಾಟ ವಿಫಲವಾಯಿತು. ಸೊ ದಂಗೆ ವಿಫಲವಾಯಿತು. ಸೊ ದಂಗೆಯ ವಿಫಲತೆಗೆ ಕಾರಣಗಳೇನು? ವೈ ಇಟ್ ವಾಸ್ ಎ ಫೇಲ್ಯೂರ್? ಭಾರತೀಯರ ಹೋರಾಟ ಏನಕ್ಕೆ ವಿಫಲವಾಯಿತು ಅಂತ ನಾವು ನೋಡ್ತಾ ಹೋದ್ರೆ ಕಾರಣಗಳದಕ್ಕೆ. ಒಂದು, ದಂಗೆ ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾಗಿತ್ತು. ಇಟ್ ವಾಸ್ ಲಿಮಿಟೆಡ್ ಓನ್ಲಿ ಟು ನಾರ್ಥರ್ನ್ ಇಂಡಿಯಾ. ನೋಡಿ, ನಾನು ಹೇಳಿನಲ್ವಾ, ದೆಹಲಿಯಿಂದ ಹಿಡಿದು ಬಂಗಾಳ ಮತ್ತು ಮಧ್ಯ ಭಾರತದ ಕೆಲವಾರು ಭಾಗಗಳು ಅಷ್ಟೇ, ಇನ್ನೆಲ್ಲೂ ದಂಗೆ ಆಗ್ಲಿಲ್ಲ. ಬಾಂಬೆ ಪ್ರಾಂತ್ಯದಲ್ಲಿಲ್ಲ, ಮದ್ರಾಸ್ ಪ್ರಾಂತ್ಯದಲ್ಲಿಲ್ಲ, ದಕ್ಷಿಣ ಭಾಗದಲ್ಲಿಲ್ಲ, ಇನ್ನೆಲ್ಲೂ ದಂಗೆ ಅನ್ನೋದು ಆಗ್ಲಿಲ್ಲ. ಹಾಗಾಗಿ ದಂಗೆ ಸೀಮಿತ ಪ್ರದೇಶದಲ್ಲಿ ಮಾತ್ರ ನಡೆದಿತ್ತು. ಹಾಗಾಗಿ ಬ್ರಿಟಿಷರು ಎಲ್ಲಾ ಕಡೆಯಿಂದ ಸೈನ್ಯವನ್ನು ತಂದು ದಂಗೆಯನ್ನು ಹತ್ತಿಕ್ಕಿದರು. ಒಂದು. ಎರಡನೇದಾಗಿ, ಹಲವಾರು ದೇಶೀಯ ರಾಜರುಗಳು ಬ್ರಿಟಿಷರಿಗೆ ಸಹಾಯ ಮಾಡಿರು. ಹಲವಾರು ದೇಶೀಯ ರಾಜರುಗಳು, ಅದರಲ್ಲಿಯೂ ಸಿಂಧಿಯಾಗಳು ಮುಂತಾದವರೆಲ್ಲ. ಲಾರ್ಡ್ ಕ್ಯಾನಿಂಗ್ ಹೇಳ್ತಾನೆ ನೋಡಿ, ಸಿಂಧಿಯಾ ದಂಗೆಯಲ್ಲಿ ಪಾಲ್ಗೊಂಡಿದ್ದರೆ, ಮರಾಠ ನಾಯಕ ಸಿಂಧಿಯಾ ದಂಗೆಯಲ್ಲಿ ಪಾಲ್ಗೊಂಡಿದ್ದರೆ ನಾನು ಅಂದೇ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಿತ್ತು. ಆದರೆ ಸಿಂಧಿಯಾ ಬ್ರಿಟಿಷರಿಗೆ ಸಹಾಯ ಮಾಡ್ದ ದಂಗೆಯನ್ನು ಹತ್ತಿಕ್ಕೋಕೆ. ಸಿಖ್ಖರು ಸಹಾಯ ಮಾಡಿರು. ಹಾಗಾಗಿ ಹಲವಾರು ರಾಜರುಗಳು ಬ್ರಿಟಿಷರ ಪರವಾಗಿದ್ರು, ಬ್ರಿಟಿಷರಿಗೆ ಸಹಾಯ ಮಾಡಿರು. ಹಾಗಾಗಿ ದಂಗೆ ವಿಫಲವಾಯಿತು. ಮೂರನೇದಾಗಿ, ಈ ದಂಗೆಯು ಯೋಜಿತವಾದುದಲ್ಲ. ಇಟ್ ವಾಸ್ ನಾಟ್ ಎ ಪ್ರೀ ಪ್ಲಾನ್ಡ್ ಒನ್. ಈ ರೀತಿ ದಂಗೆ ಹೇಳಬೇಕು ಬ್ರಿಟಿಷರ ವಿರುದ್ಧ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಪ್ಲಾನ್ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಂತೆ ಈ ಒಂದು ಬ್ರಿಟಿಷರ ವಿರುದ್ಧ ಒಂದು ಅತೃಪ್ತಿ ಎನ್ನುವುದು ಸ್ಫೋಟಗೊಂಡು ಹೋರಾಟ ಆರಂಭವಾಯಿತೇ ಹೊರತು ಇದು ಯೋಜಿತವಾಗಿತ್ತು ಎನ್ನುವುದರ ಬಗ್ಗೆ ಹೇಳೋಕೆ ನಮ್ಗೆ ಯಾವುದೇ ನಿಶ್ಚಿತ ದಾಖಲೆಗಳು ದೊರಕಿಲ್ಲ. ಕೆಲವ್ರು ಹೇಳ್ತಾರೆ ಇದು ಪ್ಲಾನ್ ಆಗಿತ್ತು, ಸೈನಿಕರಲ್ಲಿ ಕೆಂಪು ಗುಲಾಬಿಯನ್ನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸೈನಿಕರು ರವಾನೆ ಮಾಡಿದ್ರು ಅಂತ ಎಲ್ಲ ಹೇಳ್ತಾರೆ. ಬಟ್ ಅದರ ಬಗ್ಗೆ ಯಾವುದೇ ದಾಖಲೆಗಳು ನಮಗಿಲ್ಲ. ಇಟ್ ವಾಸ್ ನಾಟ್ ದಟ್ ಪ್ಲಾನ್ಡ್ ಅಲ್ಲ. ಹಾಗಾಗಿ ಯಾವಾಗ ನಾವು ಯೋಜಿತವಲ್ವೋ ಅದನ್ನು ಬ್ರಿಟಿಷರು ಸರಿಯಾಗಿ ಹತ್ತಿಕ್ಕಿದರು. ಯೋಜಿತವಾಗಿದ್ರೆ ನಾವಿನ್ನೂ ಸರಿಯಾದ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವೇನೋ, ಬಟ್ ಅದಾಗ್ಲಿಲ್ಲ. ಆಮೇಲೆ ದಂಗೆಕೋರರಲ್ಲಿ ಐಕ್ಯತೆ ಇರಲಿಲ್ಲ. ಈಗ ನಾನಾ ಸಾಹೇಬ್ ಇರ್ಬೋದು, ಹಜರತ್ ಮಹಲ್ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಬಹದ್ದೂರ್ ಶಾ ಜಫರ್ ಇರ್ಬೋದು, ಅವರಲ್ಲೆಲ್ಲ ಆ ನಾಯಕರುಗಳಲ್ಲೆಲ್ಲ ಐಕ್ಯತೆ ಅನ್ನೋದಿರ್ಲಿಲ್ಲ. ಯಾರ್ಯಾರೋ ಅವ್ರವರಲ್ಲಿ, ಇವ್ರಲ್ಲಿ ಹೀಗೆ ಒಂದ್ ರೀತಿ ಐಕ್ಯತೆ ಇಲ್ದಂತ ಹೋರಾಟ ಮಾಡಿರು. ಬ್ರಿಟಿಷರು ಅವರನ್ನು ಸೆದೆ ಪಡೆದ್ರು. ಆಮೇಲೆ ದಂಗೆಗೆ ನಾಯಕನಿರ್ಲಿಲ್ಲ. ದೇರ್ ವಾಸ್ ನೋ ಸಿಂಗಲ್ ಲೀಡರ್. ಈಗ ಬಹದ್ದೂರ್ ಶಾ ಜಫರ್ ಏನ್ ನಾಯಕ ಅಲ್ಲ, ಅವನನ್ನೇನೋ ಸಿಂಹಾಸನದ ಮೇಲೆ ಕುಂಡ್ರಿಸಿರು, ಕೂತ್ಕೊಂಡ ಅಷ್ಟೇ ಹೊರತು ಅವನ ಅದಾದ್ಮೇಲೆ ಮುಂದೆ ನಿಂತು ಹೋರಾಟವನ್ನೇನು ಮಾಡ್ಲಿಲ್ಲ. ಹಾಗಾಗಿ ನಾಯಕ ಅನ್ನೋರು ಯಾರೂ ಇರ್ಲಿಲ್ಲ. ಎಲ್ಲೋ ಕೆಲವರು ಸಣ್ಣ ಪುಟ್ಟ ಆಯಾಯ, ಈಗ ಕಾನ್ಪುರದಲ್ಲಿ ನಾನಾ ಸಾಹೇಬ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಹೀಗೆ ಅವರೇ ಅಲ್ಲಿಯ ನಾಯಕರು ಅಂತ ಹೇಳ್ಬೋದೇ ಹೊರತು ಇಡೀ ಒಟ್ಟಾರೆ ದಂಗೆಗೆ ನಾಯಕರಿರ್ಲಿಲ್ಲ. ಆಮೇಲೆ ಸಾಮಾನ್ಯ ಜನರ ಬೆಂಬಲ ಹೆಚ್ಚಿನದಾಗಿ ಇರಲಿಲ್ಲ. ಈ ದಂಗೆಗೆ ಸಾಮಾನ್ಯ ಜನರ ಬೆಂಬಲ ಹೆಚ್ಚಿರ್ಲಿಲ್ಲ.
ಎಲ್ಲೋ ಒಂದ್ ಕಡೆ ನಾವು ಆರಂಭದಲ್ಲಿ ಹೇಳ್ತೇವೆ ಜನಸಾಮಾನ್ಯರು ಭಾಗವಹಿಸಿದ್ರು ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲ. ಎಲ್ಲೋ ಅಲ್ಲಷ್ಟು ಇಲ್ಲಷ್ಟು ರೈತರು, ಆಮೇಲೆ ಜಮೀನುದಾರರು ಇವರೆಲ್ಲ ಭಾಗವಹಿಸಿದ್ರು, ಆದ್ರೆ ಜನ ಸಮೂಹ ಒಟ್ಟಾರೆಯಾಗಿ ಭಾಗವಹಿಸಿರ್ಲಿಲ್ಲ. ಆಮೇಲೆ ಬ್ರಿಟಿಷರು ಇನ್ನೊಂದು ಕಾರಣ ಇದರ ವಿಫಲತೆಗೆ ಅಂದ್ರೆ ಬ್ರಿಟಿಷರು ಸಂಪರ್ಕ ಮಾಧ್ಯಮಗಳನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ್ರು. ಟೆಲಿಗ್ರಾಫ್, ಟೆಲಿಫೋನ್ ಇರ್ಬೋದು, ಇತರೆ ಸಂಪರ್ಕ ಮಾಧ್ಯಮಗಳಿರ್ಬೋದು, ಅಂಚೆ, ತಂತಿ, ಇದನ್ನೆಲ್ಲ ತಾವು ದಂಗೆಯನ್ನು ಹತ್ತಿಕ್ಕೋಕೆ ಬಳಸಿಕೊಂಡ್ರು. ನಮಗೆ ಅದರ ಅನುಕೂಲ ಸಿಕ್ಲಿಲ್ಲ, ಹಾಗಾಗಿ ವಿಫಲವಾಯಿತು. ಆಮೇಲೆ ದಂಗೆಕೋರರಿಗೆ ಶಸ್ತ್ರಾಸ್ತ್ರಗಳ ಕೊರತೆ ಅನ್ನೋದಿತ್ತು. ಓಕೆ, ಇವ್ರೇನೋ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಕಾಲದಲ್ಲಿ ಕೊಟ್ಟಂತಹ ಬಂದೂಕೋ ಇನ್ನೇನೋ ಅಷ್ಟೇ ಇತ್ತು ಇವ್ರ ಹತ್ರ, ಅದು ಖಾಲಿ ಆಗೋದ್ರೆ ಅವ್ರ ಹತ್ರ ಇನ್ನೇನು ಇರ್ಲಿಲ್ಲ. ಆದ್ರೆ ಸರ್ಕಾರಕ್ಕೆ ಹಾಗಲ್ಲ, ಅವ್ರು ಬೇರೆ ಕಡೆಯಿಂದ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಂಡು ಹೋರಾಟವನ್ನು ಮಾಡಿ ದಂಗೆಯನ್ನು ಹತ್ತಿಕ್ಕಿದರು. ಆಮೇಲೆ ಬ್ರಿಟಿಷರ ಕಡೆಗೆ ಸಾಕಷ್ಟು ಒಳ್ಳೆಯ ದಂಡನಾಯಕರಿದ್ರು. ಓಕೆ, ಲಾರ್ಡ್ ಕ್ಯಾನಿಂಗ್ಗೆ ಒಬ್ಬ ದೊಡ್ಡ ನಾಯಕನಾಗಿ ಈ ಒಂದು ದಂಗೆಯನ್ನು ಹತ್ತಿಕ್ಕುವಲ್ಲಿ ಆತ ಪ್ರಮುಖ ಪಾತ್ರವನ್ನು ವಹಿಸಿದ. ಓಕೆ, ಪ್ರಮುಖವಾಗಿ ನಾವು ಹೇಳ್ತೀವಿ ಹ್ಯೂ ರೋಸ್ ಇರ್ಬೋದು, ಆಮೇಲೆ ನಿಕೋಲ್ಸನ್ ಇರಬಹುದು, ಓಕೆ, ಕ್ಯಾಂಪೆಲ್ ಇರ್ಬೋದು, ಇವರೆಲ್ಲ ಪ್ರಮುಖ ದಂಡನಾಯಕರಾಗಿ ಈ ಒಂದು ದಂಗೆಯನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾದ. ಎಲ್ಲಕ್ಕಿಂತ ಮಿಗಿಲಾಗಿ ಲಾರ್ಡ್ ಕ್ಯಾನಿಂಗನ ಸಮಯ ಪ್ರಜ್ಞೆ ನೋಡಿ, ಆತ ಯಾವಾಗ ದಂಗೆ ಆರಂಭವಾಯಿತು ತಕ್ಷಣ ಸೈನ್ಯವನ್ನೆಲ್ಲ ಸೇರಿಸಿ ಆ ದಂಗೆಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಆತ ಯಶಸ್ವಿಯಾಗಿ ಮಾಡ್ದ. ಹಾಗಾಗಿ ಈ ದಂಗೆ ವಿಫಲವಾಯಿತು. ಸೊ ಇವೆಲ್ಲ ದಂಗೆ ವಿಫಲವಾಗೋಕೆ ಕಾರಣಗಳು ಅಂತ ನಾವು ಹೇಳಬಹುದು. ರೈಟ್, ನೆಕ್ಸ್ಟ್, ದಂಗೆಯ ಪರಿಣಾಮಗಳೇನು? ಇದರಿಂದ ಏನ್ ಪರಿಣಾಮ ಆಯಿತು? ವಾಟ್ ವರ್ ದ ರಿಸಲ್ಟ್ಸ್ ಆಫ್ ದಿಸ್ ಮ್ಯೂಟಿನಿ ಆರ್ ದ ರಿವೋಲ್ಟ್? ಏನಾಯ್ತು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಪ್ರಮುಖವಾದದ್ದು. ದಂಗೆಯ ಪರಿಣಾಮಗಳು: ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯವಾಯಿತು. ಏನು ಈಸ್ಟ್ ಇಂಡಿಯಾ ಕಂಪನಿ ಅಂತ 1600ರಲ್ಲಿ ಕಟ್ಕೊಂಡು ಬಂದು ಭಾರತದಲ್ಲಿ ವ್ಯಾಪಾರ ಮಾಡಿ 1757ರ ಪ್ಲಾಸಿ, ಆಮೇಲೆ ಬಕ್ಸಾರ್ ಆದ್ಮೇಲೆ 1765ರಲ್ಲಿ ಭಾರತದಲ್ಲಿ ನೇರವಾದ ಆಡಳಿತವನ್ನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಏನು ಸ್ಥಾಪನೆ ಮಾಡಿತ್ತು, ಈ ದಂಗೆಯಾದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯವಾಯಿತು. ಆ ಕಂಪನಿಯ ಬದಲು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ, ಇಂಗ್ಲೆಂಡ್ ಪಾರ್ಲಿಮೆಂಟಿನ ಅಥವಾ ರಾಣಿಯ ಆಡಳಿತ ನೇರವಾಗಿ ಶುರುವಾಯಿತು. ಅಂದ್ರೆ ಇಷ್ಟು ದಿನ ಭಾರತದಲ್ಲಿ ಆಡಳಿತ ಮಾಡ್ತಾ ಇದ್ದವರು ಅಂದ್ರೆ 1765ರಿಂದ 1857ರವರೆಗೆ ಭಾರತದಲ್ಲಿ ಆಡಳಿತ ಮಾಡ್ತಿದ್ದವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಒಂದು ಖಾಸಗಿ ಕಂಪನಿ. ಆ ಕಂಪನಿಯ ಆಳ್ವಿಕೆ ಈ ದಂಗೆ ಆದ್ಮೇಲೆ ಮುಗೀತು. ಹೇಗ್ ಮುಗೀತು ಸಾರ್ ಅಂದ್ರೆ, ಬ್ರಿಟಿಷ್ ಸರ್ಕಾರ ಇಂಗ್ಲೆಂಡ್ ಅಲ್ಲಿ ಇತ್ತಲ್ಲ, ಇಂಗ್ಲೆಂಡ್ ಸರ್ಕಾರ ಅದು ಹೇಳ್ತು, ನೀವು ಅಲ್ಲಿ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ, ಹಾಗಾಗಿ ಆ ಜನ ನಿಮ್ಮ ವಿರುದ್ಧ ದಂಗೆ ಎದ್ದಿದ್ದಾರೆ, ನೀವು ಆಡಳಿತ ಮಾಡೋಕೆ ನಾಲಾಯಕ್ಕು ಅಂತ ಹೇಳಿಬಿಟ್ಟು ಆ ಕಂಪನಿಯ ಆಡಳಿತವನ್ನು ಕಿತ್ತಾಕಿರು, ತಮ್ಮದೇ ಆಡಳಿತವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿರು. ಸೊ ಎರಡನೇ ಪರಿಣಾಮ ಏನು? ಭಾರತದ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟಿನ ಆಡಳಿತ ಅಥವಾ ರಾಣಿಯ ಆಡಳಿತ ಅಥವಾ ಬ್ರಿಟಿಷರ ನೇರ ಆಳ್ವಿಕೆ ಆರಂಭವಾಯಿತು. ಒಂದು, ಕಂಪನಿಯ ಆಳ್ವಿಕೆ ಕೊನೆಯಾಯಿತು. ಎರಡನೇದು, ಬ್ರಿಟಿಷರ ನೇರ ಆಳ್ವಿಕೆ. ಸೊ 1858ರಿಂದ 1947ರವರೆಗೆ ಅನದರ್ 90 years ಆಳ್ವಿಕೆ ಮಾಡಿದ್ದು ಬ್ರಿಟಿಷ್ ಸರ್ಕಾರ. ಅರ್ಥವಾಯ್ತಲ್ಲ? ಅದ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೂರನೇ ಪರಿಣಾಮ, ಗವರ್ನರ್ ಜನರಲ್ ಬದಲು ವೈಸರಾಯಿಯನ್ನು ನೇಮಕ ಮಾಡಿರು. ಕಂಪನಿಯ ಆಳ್ವಿಕೆಯ ಕಾಲದಲ್ಲಿ ಗವರ್ನರ್ ಜನರಲ್ ಭಾರತದ ಆಡಳಿತದ ಮುಖ್ಯಸ್ಥನಾಗಿದ್ದ. ಆದ್ರೆ ಈಗ 1858ರ ನಂತರ ಮಹಾರಾಣಿ ವೈಸರಾಯ್ ಎನ್ನುವ ಅಧಿಕಾರಿಯನ್ನು ನೇಮಕ ಮಾಡಿ ಅವನ ಮೂಲಕ ಭಾರತದ ಆಡಳಿತವನ್ನು ಮಾಡೋಕೆ ಶುರು ಮಾಡಿರು. ಆಮೇಲೆ ಅಷ್ಟೇ ಅಲ್ಲದೆ ಇನ್ನೊಂದು ಪರಿಣಾಮ ಏನಂದ್ರೆ, ಬ್ರಿಟಿಷ್ ಮಹಾರಾಣಿಗೆ ಆಡಳಿತದಲ್ಲಿ, ಭಾರತದ ಆಡಳಿತವನ್ನು ನೋಡಿಕೊಳ್ಳುವ ಸಲುವಾಗಿ, ಸಲಹೆ ಸಹಕಾರವನ್ನು ನೀಡುವ ಸಲುವಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಎನ್ನುವ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ಕಾರ್ಯದರ್ಶಿ ಹುದ್ದೆ, ಲಂಡನ್ ನಲ್ಲೇ ಇರೋನವನು. ಅವನು ಭಾರತದ ಆಡಳಿತದ ಬಗ್ಗೆ ಮಹಾರಾಣಿಗೆ ಸೂಕ್ತ
ಮಾರ್ಗದರ್ಶನ ಸಹಾಯವನ್ನು ಮಾಡ್ತಾ ಇದ್ದ ಮತ್ತು ಅದಕ್ಕೊಂದು ಸಲಹಾ ಸಮಿತಿಯೂ ಇತ್ತು. ಅದನ್ನೇ ನಾವು ಹೋಮ್ ಗವರ್ನಮೆಂಟ್ ಅಂತ ಕರಿತೇವೆ. ಕಾರ್ಯದರ್ಶಿ, ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಸಲಹಾ ಸಮಿತಿ ಇದನ್ನು ಸಹ ನೇಮಿಸಲಾಯಿತು. ಆಮೇಲೆ ಈ ದಂಗೆ ಆದ್ಮೇಲೆ 1858 ನವೆಂಬರ್ 1 ವಿಕ್ಟೋರಿಯಾ ಮಹಾರಾಣಿ ಒಂದು ಘೋಷಣೆಯನ್ನು ಮಾಡಿದಳು. ನಾನು ಮುಂದೆ ಮಾತನಾಡ್ತೀನಿ ಏನ್ ಘೋಷಣೆ ಅದು ಅಂತ ಹೇಳಿಬಿಟ್ಟು. ಓಕೆ. ಆಮೇಲೆ ಬ್ರಿಟಿಷರು ಭಾರತದಲ್ಲಿ ಸೈನ್ಯವನ್ನು ಪುನರ್ ಸಂಘಟನೆ ಮಾಡಿರು. ಬ್ರಿಟಿಷರ ಆಡಳಿತ ಏನ್ ಭಾರತದಲ್ಲಿ ಆರಂಭವಾಯಿತು, ಅವರು ತಮ್ಮ ಸೈನ್ಯವನ್ನು ಪುನರ್ ಸಂಘಟನೆ ಮಾಡಿರು. ಈ ಭಾರತೀಯರ ಮೇಲೆ ನಂಬಿಕೊಂಡ್ರೆ ಸಾಲ್ದು, ಇವ್ರು ಯಾವತ್ತಿದ್ರು ನಮ್ಮ ವಿರುದ್ಧ ದಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಸೈನ್ಯದ ಸಂಖ್ಯೆಯನ್ನು ಹೆಚ್ಚು ಮಾಡೋಕೆ ಶುರು ಮಾಡಿರು. ಇನ್ನೊಂದು ಪರಿಣಾಮ ಮೊಘಲ ಆಳ್ವಿಕೆಯ ಅಂತ್ಯ. ಮೊಘಲರ ಆಳ್ವಿಕೆ ಎನ್ನುವುದು ಅಂತ್ಯವಾಯಿತು. ಬಹದ್ದೂರ್ ಶಾ ಜಫರ್ ರಂಗೂಲ್ ಜೈಲಲ್ಲೇ 1862 ಸತ್ತ. ನಾನು ಆಗ್ಲೇ ಹೇಳದಂತೆ ಅವನ ಮಕ್ಕಳನ್ನೆಲ್ಲ ಅಡ್ಜನ್ ಎನ್ನುವ ಬ್ರಿಟಿಷ್ ಅಧಿಕಾರಿ ಕೊಂದಾಕಿದ್ದ. ಹೀಗೆ ಮೊಘಲರ ಆಳ್ವಿಕೆ ಭಾರತದಲ್ಲಿ ಕೊನೆಯಾಯಿತು. ಇದಾದ್ಮೇಲೆ ತುಂಬಾ ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಆಡಳಿತದ ಕಡೆಗೆ ಗಮನ ಹರಿಸಿದರು. ಇಲ್ಲಿಯ ತನಕ ಪ್ರದೇಶ ವಿಸ್ತಾರ ಅದರಲ್ಲಿಯೇ ಗಮನ ಇತ್ತು. ಈಗ ಆಡಳಿತದ ಕಡೆಗೆ ಗಮನ ಹರಿಸಿದರು. ಕೃಷಿ, ಶಿಕ್ಷಣ, ನ್ಯಾಯಾಂಗ ಈ ಎಲ್ಲಾ ವಿಚಾರಗಳ ಕಡೆಗೆ ಹೆಚ್ಚು ಗಮನವನ್ನು ಬ್ರಿಟಿಷರು ನೀಡೋಕೆ ಆರಂಭ ಮಾಡಿರು. ಇಷ್ಟು ದಿನ ಬರೀ ಯಾವ ರಾಜ್ಯ ಗೆಲ್ಲದು, ಯಾರನ್ನು ಸೋಲಿಸೋದು ಇದನ್ನೇ ನೋಡ್ತಿದ್ರು. ಆದ್ರೆ ಇನ್ಮೇಲೆ ಅವರ ಗಮನ ಬದಲಾಯಿತು. ಹಿಂದೂ ಮುಸಲ್ಮಾನರ ನಡುವಿನ ಅಂತರ ಹೆಚ್ಚಾಯಿತು. ನೋಡಿ, ಇಲ್ಲಿಯ ತನಕ ಹಿಂದೂ ಮುಸಲ್ಮಾನರಲ್ಲಿ ಒಂದು ರೀತಿ ಐಕ್ಯತೆ ಅನ್ನೋದಿತ್ತು. ದಂಗೆಯಲ್ಲಿಯೂ ಒಟ್ಟಾರೆಯಾಗಿ ಹೋರಾಟ ಮಾಡಿದ್ರು. ಆದ್ರೆ ಈ ಘಟನೆಯ ನಂತರ ಹಿಂದೂ ಮುಸಲ್ಮಾನರು ದೂರವಾದ್ರು, ಅಂತರ ಹೆಚ್ಚಾಯಿತು. ಮುಂದೆ ಅದು ಬಹುಶಃ ಕೊನೆಗೆ ಭಾರತದ ವಿಭಜನೆಗೂ ಕಾರಣವಾಯಿತು. ಓಕೆ. ಮತ್ತೊಂದು ಪರಿಣಾಮ ಅಂದ್ರೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಏಳಿಗೆ. ಈ ಘಟನೆ ಆದ್ಮೇಲೆ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಮೂಡೋಕೆ ಶುರುವಾಯಿತು. ನಾವು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಆದ್ರೆ ನಮ್ಮ ಮೇಲೆ ಬ್ರಿಟಿಷರ ದೌರ್ಜನ್ಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ, ನಾವು ಅವರಿಂದ ಮುಕ್ತರಾಗಬೇಕು ಎನ್ನುವ ಒಂದು ಮನೋಭಾವ ಬಂತಲ್ಲ, ಅದನ್ನೇ ನಾವು ರಾಷ್ಟ್ರೀಯ ಪ್ರಜ್ಞೆ ಅಂತ ಹೇಳ್ಬೋದು. ಸೊ ಅದು ಆರಂಭವಾಯಿತು. ಅದು ಈ ದಂಗೆಯ ಒಂದು ಪರಿಣಾಮ ಅಂತ ಹೇಳ್ಬೋದು. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ರಾಷ್ಟ್ರೀಯ ಪ್ರಜ್ಞೆ ನಮ್ಗೆ ಮೊದಲೇ ಇತ್ತು, ಇರಬಹುದೇನೋ. ಆದ್ರೆ ಆ ರಾಷ್ಟ್ರೀಯ ಪ್ರಜ್ಞೆ ಹೊರಬರೋಕೆ ಶುರುವಾಗಿದ್ದು, ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಎನ್ನುವ ಮನೋಭಾವ ಆರಂಭವಾಗಿದ್ದು ಈ ಘಟನೆಯ ತರುವಾಯ. ಸೊ ಇವೆಲ್ಲ ಇದರ ಪರಿಣಾಮಗಳು. ಓಕೆ, ಇನ್ನೊಂದು ವಿಚಾರ ನಿಮ್ ಗಮನಕ್ಕೆ ಇರಲಿ, ನೀವು ಇದನ್ನು ನೋಡ್ತಾ ಇರಿ. ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ನಾನು ಹೇಳಿದ್ದೆ. ಸೊ ಈ ದಂಗೆಯನ್ನೆಲ್ಲ ಹತ್ತಿಕ್ಕಿದ ಮೇಲೆ ಮಹಾರಾಣಿ ಭಾರತದ ಸಾಮ್ರಾಜ್ಞಿ ಅಂತ ಘೋಷಣೆ ಆದ್ಮೇಲೆ ಆಕೆ ಒಂದು ಠರಾವನ್ನು ಹೊರಡಿಸಿದಳು, ಒಂದು ಘೋಷಣೆಯನ್ನು ಹೊರಡಿಸಿದಳು. ಓಕೆ, ಅದನ್ನೇ ನಾವು ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಕರಿತೀವಿ. 1858 ನವೆಂಬರ್ 1. ಆಕೆ ಬರ್ಲಿಲ್ಲ ಭಾರತಕ್ಕೆ, ಆದ್ರೆ ಆಕೆ ತನ್ನ ಘೋಷಣೆಯನ್ನು ಕಳಿಸಿದ್ಲು. ಅದನ್ನು ಲಾರ್ಡ್ ಕ್ಯಾನಿಂಗ್, ವೈಸರಾಯಿ ಆದ ಮೊದಲನೇ ವೈಸರಾಯಿ, ಕಟ್ಟಕಡೆಯ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ಗೆ ಅವನನ್ನೇ ಮತ್ತೆ ವೈಸರಾಯನ್ನಾಗಿ ನೇಮಕ ಮಾಡಲಾಯಿತು. ಸೊ ಭಾರತದ ಮೊಟ್ಟ ಮೊದಲ ವೈಸರಾಯ್ ಯಾರು ಅಂದ್ರೆ ಲಾರ್ಡ್ ಕ್ಯಾನಿಂಗ್. ಸೊ ಆತ ಅಲಹಾಬಾದ್ ನಲ್ಲಿ ಒಂದು ದೊಡ್ಡ ದರ್ಬಾರನ್ನು ಮಾಡಿ ಅಲ್ಲಿ ರಾಣಿಯ ಒಂದು ಘೋಷಣೆಯನ್ನು ಆತ ಓದ್ದ. ಇದು ಭಾರತೀಯ ಜನರಿಗೆ, ಭಾರತೀಯ ರಾಜರುಗಳಿಗೆ ಮಹಾರಾಣಿ ಮಾಡಿದಂತಹ ಒಂದು ಮನವಿಯಾಗಿತ್ತು. ಅದನ್ನೇ ನಾವು ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಹೇಳ್ತೇವೆ. ಯಾವತ್ತು? 1 ನವೆಂಬರ್ 1858. ನಾನು ಅದರ ಪ್ರಮುಖ ಅಂಶಗಳನ್ನು ಮಾತ್ರ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಇಫ್ ಯು ಆರ್ ರೈಟಿಂಗ್, ಯು ಟೇಕ್ ಇಟ್, ಬರ್ಕೊಳ್ಳಿ ಬೇಕಾದ್ರೆ. 1, ಇಲ್ಲಿಯ ತನಕ ಕಂಪನಿ ಮಾಡಿದ ಎಲ್ಲಾ ಒಪ್ಪಂದಗಳಿಗೆ ಮಾನ್ಯತೆ. ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಜೊತೆಗೆ, ಭಾರತೀಯರ ಜೊತೆಗೆ, ಭಾರತೀಯ ರಾಜರುಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡಿತ್ತಲ್ಲ, ಅದನ್ನೆಲ್ಲ ನಾವು ಮಾನ್ಯ ಮಾಡ್ತೇವೆ ಅಂತ ಮಹಾರಾಣಿ ಹೇಳಿರು. 2ನೇದು, ರಾಜರುಗಳಿಗೆ ದತ್ತು ಸ್ವೀಕರಿಸಕ್ಕೆ ಅಧಿಕಾರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯಿದೆ ಬಂದಿತ್ತು, ಜ್ಞಾಪಕ ಇದೆಯಲ್ವಾ? ಸೊ ಅದನ್ನು ತೆಗೆದುಹಾಕಿರು.
ರಾಜರುಗಳಿಗೆ ದತ್ತು ಸ್ವೀಕಾರ ಮಾಡೋಕೆ ಅವಕಾಶ ಕೊಟ್ರು. ಮಾಡ್ಕೊಳ್ಳಿ, ದತ್ತು ತಗೊಳ್ಳಿ ಅಂತ ಹೇಳಿರು. ಆಮೇಲೆ ನಾವಿನ್ಮೇಲೆ ಯಾವುದೇ ರೀತಿಯ ಜಾತಿ ಮತ ಭೇದ ಮಾಡೋದಿಲ್ಲ ಭಾರತೀಯರಲ್ಲಿ. ಜಾತಿ ಧರ್ಮ ಜನಾಂಗೀಯ ನಿಂದನೆ ಇದನ್ನೆಲ್ಲ ನಾವು ಮಾಡೋದಿಲ್ಲ ಅಂತ ಮಹಾರಾಣಿ ಭಾರತೀಯರಿಗೆ ಆಶ್ವಾಸನೆ ಕೊಟ್ಲು. ಭಾರತೀಯರಿಗೆ ಆಡಳಿತದಲ್ಲಿ ಉನ್ನತ ಹುದ್ದೆಗಳನ್ನು ನೀಡ್ತೇವೆ ಅಂತ ಆಶ್ವಾಸನೆ ಕೊಟ್ರು. ಆಮೇಲೆ ರಾಜರುಗಳ ರಾಜ್ಯಗಳನ್ನು ಪ್ರದೇಶಗಳನ್ನು ನಾವು ಕಿತ್ಕೊಳ್ಳಲ್ಲ, ಆಕ್ರಮಣ ಮಾಡಲ್ಲ, ನಮ್ಗಿನ್ನ ವಿಸ್ತರಣಾ ನೀತಿ ನಮ್ದಲ್ಲ ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ರು. ಚೆನ್ನಾಗಿರಿ, ನಿಮ್ ರಾಜ್ಯ ನಾವೇನ್ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ನಿಮ್ ಧರ್ಮ ನಿಮ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಧಾರ್ಮಿಕ ವಿಚಾರಗಳಲ್ಲಿ ನಾವು ಮೂಗ್ ತೂರ್ಸಲ್ಲ. ನೀವು ಗಡ್ಡ ಆದ್ರೂ ಬಿಟ್ಕೊಳ್ಳಿ, ನಾಮ ಆದ್ರೂ ಇಟ್ಕೊಳ್ಳಿ, ಜುಟ್ಟಾದ್ರೂ ಕಟ್ಕೊಳ್ಳಿ, ಏನನ ಮಾಡ್ಕೊಳ್ಳಿ, ಅದು ನಿಮ್ಮ ಧರ್ಮ ನಿಮ್ದಷ್ಟೇ ಅಂತ ಮಹಾರಾಣಿ ಹೇಳಿಳು. ಭಾರತೀಯ ಸಂಸ್ಕೃತಿಗೆ ಗೌರವವನ್ನು ಕೊಡ್ತೇವೆ, ನಿಮ್ಮ ಆಚಾರ ವಿಚಾರಗಳೇನಿದೆ ಅದನ್ನು ನಾವು ಗೌರವಿಸ್ತೇವೆ, ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಮಹಾರಾಣಿ ಹೇಳಿರು. ಆಮೇಲೆ ಎಲ್ಲರಿಗೂ ಕ್ಷಮಾದಾನ, ದಂಗೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮಹಾರಾಣಿ ಕ್ಷಮೆಯನ್ನೂ ಸಹ ಕೊಟ್ಲು. ಇಷ್ಟೊತ್ತಿಗಾಗಲೇ ಎಲ್ಲರನ್ನು ಕೊಂದಾಗಿತ್ತು, ಇನ್ಯಾವ ಕ್ಷಮಾದಾನ, ಒಟ್ನಲ್ಲಿ ಕ್ಷಮಾದಾನ ಅಂತ ಹೇಳಿಬಿಟ್ಟು ಹೇಳಲಾಯಿತು. ಸೊ ಹೀಗೆ ಮಹಾರಾಣಿ ಒಂದು ಘೋಷಣೆಯನ್ನು ಮಾಡಿದ್ರು. ನೋಡಿ, ಇದು ಆ ಓಲ್ಡ್ ರೆಕಾರ್ಡ್, ಇದು ವಿಕ್ಟೋರಿಯಾ ಮಹಾರಾಣಿಯ ಒಂದು ಘೋಷಣೆಯ ಒಂದು ಪತ್ರ. ರೈಟ್, ಇದು ಒಂದು ಅದರ ಪ್ರಿಂಟ್ ಇರೋದು. ರೈಟ್, ಸೊ ಹೀಗೆ ನಾವು ಈ ಒಂದು 1857 ದಂಗೆ ಮತ್ತು ಅದರ ಪರಿಣಾಮ ಮತ್ತು ವಿಕ್ಟೋರಿಯಾ ರಾಣಿಯ ಘೋಷಣೆಯ ಬಗ್ಗೆ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ. ಓಕೆ, ಬಹುಶಃ ನಾನು ಸುಮಾರು ಹೊತ್ತು ಮಾತನಾಡಿದ್ದೇನೆ. ಈಗ ನಿಮ್ಮ ಕಡೆಯಿಂದ ಕೇಳೋಣ. ನಿಮ್ಮನ್ನೆಲ್ಲ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಓಕೆ, ನಾನು ಇವತ್ತು ಮಾತಾಡಿದ್ದೇನು ಅಂತ ಸಾರಾಂಶ ಹೇಳಿಬಿಡ್ತೀನಿ. ಆಮೇಲೆ ನೀವು ಏನ್ ಪ್ರಶ್ನೆಗಳಿದ್ರೆ ಕೇಳಿವ್ರಿ. ನಾನು ಇವತ್ತು ಮಾತಾಡಿದ್ದಿಷ್ಟೇ. ತಕ್ಷಣದ ಕಾರಣ ಏನು, ಎನ್ಫೀಲ್ಡ್ ರೈಫಲ್ ಅನ್ನು ಬಳಸಿದ್ದು, ಕೊಬ್ಬು ಸವರಿದ ತೋಟಗಳು, ತತ್ಕ್ಷಣದ ಕಾರಣದ ಬಗ್ಗೆ ನಾನು ಹೇಳಿದೆ. ಆಮೇಲೆ ದಂಗೆ ಎಲ್ಲಿ ಆರಂಭವಾಯಿತು, ಹೇಗೆ ಆರಂಭವಾಯಿತು, ಮಂಗಲ್ ಪಾಂಡೆ ಏನ್ ಮಾಡ್ದ, ಆಮೇಲೆ ಹೇಗೆ ಅದು ಶುರುವಾಯಿತು, ಅನಂತರ ಅದು ದೆಹಲಿಯಲ್ಲಿ ಏನಾಯ್ತು, ಕಾನ್ಪುರದಲ್ಲಿ ಏನಾಯ್ತು, ಲಕ್ನೋದಲ್ಲಿ ಏನಾಯ್ತು, ಝಾನ್ಸಿಯಲ್ಲಿ ಏನಾಯ್ತು, ಅದನ್ನೆಲ್ಲ ನಾನು ಹೇಳಿದೆ. ಆಮೇಲೆ ದಂಗೆಯನ್ನು ಬ್ರಿಟಿಷರು ಹೇಗೆ ಮಾತಾಡಬೇಡಿ ದಂಗೆಯನ್ನು ಹೇಗೆ ಹತ್ತಿಕ್ಕಿದರು ಅಂತ ನಾನು ಹೇಳಿದೆ. ದಂಗೆಯ ವಿಫಲತೆಗೆ ಕಾರಣಗಳನ್ನು ನಾನು ಮಾತನಾಡಿದೆ. ಏಕೆ ವಿಫಲವಾಯಿತು ಅನ್ನುವುದಕ್ಕೆ ಹಲವಾರು ಕಾರಣಗಳನ್ನು ನಾನು ಕೊಟ್ಟೆ. ಮತ್ತು ಅದರ ಪರಿಣಾಮಗಳು, ದಂಗೆಯ ಪರಿಣಾಮಗಳೇನು ಅಂತನೂ ಸಹ ನಾವು ಮಾತನಾಡ್ದೋ. ಸೊ ನಿಮ್ಗೆ